जन्माद्यस्य यतोन्मयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेयां नियतिदिशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाव्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृत्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानते च अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्परां विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः चित्तं मत्गुणदोषचिन्तनविधौ नूनं मनं मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओं हरिः ओं हरिः ओं स्वस्तिस्तु अचेडतन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपुटुतरे धर्माद्यखिलपुरुषार्थसाधने भूते अद्य श्रीमद्भागवते चतुर्थस्कन्धान्तरकथा प्रारम्भे सति किञ्चित् पूर्वकथानुवादः हरिः ओं हरिः ओं हरिः ओं ಧ್ರುವ ತನ್ನ ಪ್ರಜೆಗಳನ್ನು ಭಾಳ ಚೆನ್ನಾಗಿ ಮಕ್ಕಳಿಗಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದ. ಹೀಗಾಗಿ ರಘುವಂಶದಲ್ಲಿ ಹೇಳಿದಂತೆ ಪ್ರಜೆಗಳು
ರಘುರಾಜನನ್ನೇ ಮತ್ತು ಅವನ ಹೆಂಡತಿಯನ್ನೇ ತಂದೆ ತಾಯಿ ಅಂಥೇಳಿ ತಿಳಿದುಕೊಂಡು ಅಷ್ಟು ಯೋಗಕ್ಷೇಮವನ್ನು ನೋಡ್ಕೊಳ್ತಾ ಇದ್ದ. ಸ ಪಿತಾ ಪಿತರಸ್ತಾಸಾಂ ಕೇವಲಂ ಜನ್ಮಹೇತವ. ಇಲ್ಲಿಯೂ ಧ್ರುವ ಅದೇ ರೀತಿಯಾಗಿ ತನ್ನ ಪ್ರಜೆಗಳನ್ನು ಅತ್ಯಂತ ಪ್ರೀಮಿತಿಯಿಂದ ನೋಡ್ಕೊಳ್ತಾ ಇದ್ದಾನೆ. ತನ್ನ ದುಃಖ ಪ್ರಾರಬ್ಧೋ ಸುಖ ಪ್ರಾರಬ್ಧೋ ಸಂಸಾರದಲ್ಲಿ ಎರಡೂ ಬರ್ತಕ್ಕಂಥವುಗಳು ಅದನ್ನು ಪೂರೈಸುವುದಕ್ಕೋಸ್ಕರ 36,000 ವರ್ಷ ಭಗವಂತನ ಆಜ್ಞೆಯಿಂದ ರಾಜ್ಯವನ್ನು ಆಳಿದ್ದಾನೆ. ಜಿತೇಂದ್ರಿಯನಾಗಿ 36,000 ರಾಜ್ಯ ಆಳಿದರೂ ಎಂದೂ ಅದರ ಮೋಹಕ್ಕೆ ಬೀಳಲಿಲ್ಲ. ಎಷ್ಟು ದೀರ್ಘಕಾಲ, ಎಂಥ ಪರೀಕ್ಷೆ. ಮನೋವಿಕೃತಿ ಪಡಲಿಲ್ಲ, ಆಕರ್ಷಣೆಗೆ ಒಳಗಾಗಲಿಲ್ಲ. ತನ್ನ ಮಕ್ಕಳು ವಯಸ್ಸಿಗೆ ಬಂದ ಮೇಲೆ ಉತ್ಕಲ ಅಂತಿಕೊಂಡಂತಕ್ಕಂಥ ಹಿರಿಯ ಮಗನಿಗೆ ರಾಜ್ಯವನ್ನು ಅರ್ಪಿಸಿ ಆಗ ತಾನು ಬದರಿಕಾಶ್ರಮಕ್ಕೆ ಹೊರಟೋಗಿದ್ದೆ. ಸುನೀತಿ ಸುರುಚಿ ಮಾರ್ಗದರ್ಶಕರಾಗಿ ಮನೆಯಲ್ಲೇ ಉಳಿದಿದ್ದಾರೆ. ಇಲ್ಲ, ಈಗಾಗಲೇ ಅವರು ಉತ್ತಮಗತಿಯನ್ನು ಹೊಂದಿದ್ದರು. ಯಾಕೆಂತಂದರೆ ಸುರುಚಿ ಹೋದ ಮೇಲೆ ಅವನು ಸಿಟ್ಟಿಗೆ ಬಂದು ಯಕ್ಷನ ಮೇಲೆ ಆಕ್ರಮಣವನ್ನು ಮಾಡಿದ್ದ. ಅಲ್ಲಿಂದ ಹೊರಟು ಅವನು ಬದರಿಕಾಶ್ರಮಕ್ಕೆ ಬಂದಿದ್ದ. ಈ ಸಂಸಾರ ಎಲ್ಲೋ ಕ್ಷಣಿಕ, ನಮ್ಮ ಸಾಧನೆಗೋಸ್ಕರ ಬಂದಿರತಕ್ಕಂಥದ್ದು. ಆದರೆ ಇದೇ ನಮ್ಮ ಕೊನೆಯಲ್ಲ. ಈ ಸಂಸಾರ ಈ ಶರೀರಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಇಂಥ ಇನ್ನೂ ಅನೇಕ ಎಷ್ಟು ಜನ್ಮವೋ ಯಾರಿಗೆ ಗೊತ್ತು. ಆ ರೀತಿಯಾಗಿರ್ತಕ್ಕಂಥ ರೀತಿಯಿಂದ ತಿಳಿದುಕೊಂಡು ಅದರಲ್ಲಿ ರಾಜ್ಯದ ಸಂಪೂರ್ಣ ಸಂಪತ್ತಿ ಎಲ್ಲವನ್ನೂ ಬಿಟ್ಟು, ಭೋಗಗಳನ್ನು ಸರ್ವಸ್ವವನ್ನೂ ಬಿಟ್ಟು, ಅಷ್ಟೇ ಏಕೆ ತನ್ನ ದೇಹ, ತನ್ನ ಹೆಂಡತಿ, ತನ್ನ ಮಕ್ಕಳು, ತನ್ನ ರಾಜ್ಯ, ತನ್ನ ಸಂಪತ್ತಿ, ತನ್ನ ಸೈನ್ಯ, ಬಂಧು ಬಾಂಧವರು ಇವರೆಲ್ಲರೂ ಅನಿತ್ಯರು. ಇವರ ಮೇಲೇ ಮಾಡುವ ಅತಿ ಪ್ರೀತಿ, ಕರ್ತವ್ಯ ರೀತಿಯಾದ ಮಾಡಷ್ಟು ಮಾಡದೆ ತಪ್ಪದೇ ಮಾಡ್ತಾ ಇದ್ದ. ಅತಿ ಪ್ರೀತಿ ಮೋಹ ಅಂತನ್ನೋದು ದುಃಖಕ್ಕೆ ಕಾರಣ ಅಂತ ಹೇಳಿ ತಿಳಿದುಕೊಂಡು ಮೋಹವನ್ನು ಮಾಡದೆ ಎಲ್ಲವನ್ನೂ ಕೂಡ ಮರೆತಿದ್ದಾನೆ. ತನ್ನ ಎಲ್ಲಿವರೆಗೂ ಅವನು ಮರೆತಿದ್ದಾನೆ ಅಂತ ತಿಳ್ಕೊಂಡಂತಾರೆ ಭಗವಂತನ ಧ್ಯಾನದಲ್ಲಿ ಸಮಾಧಿಸ್ಥನಾದಾಗ, ಸಮಾಧಿಯಲ್ಲಿ ಭಗವಂತನ ಚಿಂತನೆ ಮಾಡ್ತಾ ಇರುವಾಗ ತಾನು ಧ್ರುವ ಅಂತ ಅನ್ನೋದು ಮರೆತೋಗಿದ್ದ. ದೇಹಾಭಿಮಾನವನ್ನು ಬಿಟ್ಬಿಟ್ಟಿದ್ದಾನೆ. ದಿನಾಲು ಅಲಕನಂದಾದಲ್ಲಿ ಸ್ನಾನ ಮಾಡಿ ಪೂಜೆ ಸಂಧ್ಯಾವಂದನಾದಿಗಳನ್ನು ಮಾಡಿ ಆನಂತರ ಶ್ವಾಸದಿಂದ ಕುಂಭಕದಲ್ಲಿ ಶ್ವಾಸವನ್ನು ಸ್ಥಿರ ಮಾಡಿ ಪಿಂಡಾಂಡದಲ್ಲಿ ವ್ಯಾಪ್ತನಾದ ಆ ವಿರಾಟ್ ರೂಪಿಯಾದ ಪರಮಾತ್ಮನನ್ನು ಬ್ರಹ್ಮಾಂಡದಲ್ಲಿ ವ್ಯಾಪ್ತವಾಗಿರ್ತಕ್ಕಂಥ ವಿರಾಟ್ ರೂಪಿಯಾದ ಪಿಂಡಾಂಡ ತನ್ನ ಶರೀರ, ಬ್ರಹ್ಮಾಂಡ ಅಂದರೆ ಜಗತ್ತು, ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿರ್ತಕ್ಕಂಥ ಆ ಪುರುಷ ರೂಪಿಯಾಗಿರ್ತಕ್ಕಂಥ ವಿರಾಟ್ ರೂಪಿ ಪರಮಾತ್ಮನನ್ನು ಸತತವಾಗಿ ಅವನ ಸಾಮೀಪ್ಯದಲ್ಲಿ ಅವನ ಅನೇಕ ಗುಣಗಳನ್ನು ಚಿಂತನೆ ಮಾಡ್ತಾ ಆನಂದವನ್ನು ಅನುಭವಿಸ್ತಾ ಧ್ಯಾನದಲ್ಲಿ ಮಗ್ನನಾಗಿ ಬಿಡ್ತಾ ಇದ್ದ. ಹೀಗೆ ಒಂದು ಸಲ ಸಮಾಧಿಯಲ್ಲಿ ಕುಳಿತು ಎಷ್ಟು ದಿವಸ ಆಗಿತ್ತು. ಆಗ ಆಕಾಶದಿಂದ ಒಂದು ವಿಮಾನ ಬಂದು ಇಳಿದಿದೆ. ಅದರ ಆ ಗದ್ದಲಕ್ಕೆ ಇವನ ಸಮಾಧಿಯಿಂದ ಎಚ್ಚೆತ್ತಿದ್ದಾನೆ. ನೋಡ್ತಾನೆ, ಆ ವಿಮಾನದಲ್ಲಿ ಇಬ್ಬರು ಅತ್ಯಂತ ಶ್ರೇಷ್ಠ ವ್ಯಕ್ತಿಗಳು, ಒಳ್ಳೆ ಪರ್ಸ್ನಾಲಿಟಿ, ಶಂಖ ಚಕ್ರ ಗದಾ ಪದ್ಮ ಅವರ ಕೈಯಲ್ಲಿಯೂ ಕೂಡ ಇವೆ, ಪೀತಾಂಬರಾದಿಗಳು ಇವೆ. ನೋಡಲಿಕ್ಕೆ ಭಗವಂತನಂತೆ ಸದೃಶರು, ಆದರೆ
ಅಂತಹ ಒಂದು ಭಗವಂತನಲ್ಲಿರ್ತಕ್ಕಂಥ ಒಂದು ವೈಶಿಷ್ಟ್ಯ ಇರಲಿಲ್ಲ. ಆಗ ಅರ್ಥ ಮಾಡಿಕೊಂಡಿದ್ದಾನೆ ಮುಕ್ತ ಸ್ಥಾನದಲ್ಲಿರ್ತಕ್ಕಂತಹ ಸನಕ ಸುನಂದ ಮತ್ತು ನಂದನ ಅಂತಕ್ಕಂಥ ಪಾರ್ಷದರು ಅಂತ ತಿಳ್ಕೊಂಡಂತೇಳಿ ಧ್ರುವ ಕೈ ಜೋಡಿಸಿ ಸ್ವಾಗತ ಮಾಡಿದ್ದಾನೆ. ಯಥಾಯೋಗ್ಯವಾಗಿ ಅವರು ಉಪಚಾರ ಮಾಡಿದ್ದಾನೆ. ಆಗ ಆ ಸುನಂದ ಮತ್ತು ನಂದನರು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ, ಧ್ರುವ, ನೀನು 5ನೇ ವರ್ಷದಲ್ಲಿಯೇ ಪರಮಾತ್ಮನನ್ನು ಕಂಡಿರ್ತಕ್ಕಂಥ ಅಪರೋಕ್ಷ ಜ್ಞಾನಿ. ಆ ಶಾರ್ಗಧಾರಿಯಾಗಿರ್ತಕ್ಕಂಥ ಭಗವಂತನ ದ್ವಾರಪಾಲಕರು ನಾವು. ಪರಮಾತ್ಮನ ಸಾನ್ನಿಧ್ಯದಲ್ಲಿ ಮೊದಲು ನಿನ್ನ ಧ್ರುವಲೋಕದಲ್ಲಿ ಇಟ್ಟು ಅಲ್ಲಿಯೇ ನಿನ್ನ ವಾಸಸ್ಥಾನದ ಸಮಯ ಮುಗಿದ ಮೇಲೆ ಭಗವಂತನ ಸಾನ್ನಿಧ್ಯ ರೂಪವಾಗಿರ್ತಕ್ಕಂಥ ಮುಕ್ತ ಸ್ಥಾನದಲ್ಲಿ ನನ್ನ ಕರೆದುಕೊಂಡು ಬಾ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮ ಹೇಳಿದ್ದರಿಂದ ನಾವು ಬಂದಿದ್ದೇವೆ. ನಡೆ ಮೊದಲು ಆ ಶಿವಶುಮಾರ ರೂಪಿಯ ಜೊತೆಯಲ್ಲಿ ಧ್ರುವಮಂಡಲದಲ್ಲಿ ಇರುವಂತೆ. ಯಾವ ಧ್ರುವಮಂಡಲಕ್ಕೆ ಹೇಗೆ ಎಣ್ಣೆ ತೆಗೆಯ ಗಾಣ ಇರ್ತದಲ್ಲ, ಗಾಣದಲ್ಲಿ ಮಧ್ಯದಲ್ಲಿ ಗಾಣ ಇರ್ತದೆ, ಅಲ್ಲಿ ಕಾಳು ಹಾಕಿರ್ತಾರೆ, ಒಂದು ದೊಡ್ಡ ಒನಕೆ ಅಂತ ಉದ್ದ ದೊಡ್ಡ ಕೋಲಿರ್ತದೆ, ಅದನ್ನು ಅದು ಗರ ಗರ ಸುತ್ತಲೂ ತಿರುಗುವಾಗ ಗರ ಗರ ತಿರುಗ್ತಾ ಇರ್ತದೆ. ಅದೇ ರೀತಿಯಾಗಿ ಧ್ರುವ ನಕ್ಷತ್ರ ಗಾಣದ ಮಧ್ಯದಲ್ಲಿರ್ತಕ್ಕಂಥ ದಂಡ, ಅದರ ಸುತ್ತಲೂ ತಿರುಗ್ತಕ್ಕಂಥ ಎತ್ತು ಇತ್ಯಾದಿಗಳಂತೆ ಆ ಸಂಪೂರ್ಣ ಗ್ರಹಗಳು ಆ ಧ್ರುವ ನಕ್ಷತ್ರವನ್ನು ಈ ರೀತಿಯಾಗಿ ಪ್ರದಕ್ಷಿಣೆ ಮಾಡ್ತೇವೆ. ಅತ್ಯಂತ ಉನ್ನತ ಸ್ಥಾನ. ನಡಿ ಧ್ರುವ, ಕರೆದುಕೊಂಡು ಹೋಗ್ತೇವೆ. ಆಚಾರ್ಯರು ತಾತ್ಪರ್ಯ ಭಾಗವತ್ ತಾತ್ಪರ್ಯದಲ್ಲಿ ಹೇಳ್ತಾರೆ, ಶುಮಾರೋ ಧ್ರುವಶ್ಚೈವ ಸಂಸ್ಥಿತ ಯತ್ಪುರೇ ಸದಾ. ಆ ಧ್ರುವದಲ್ಲಿ ಶಿವಶುಮಾರರು ಪರಮಾತ್ಮ ಮತ್ತು ಧ್ರುವ, ಇನ್ನು ಪರಮಾತ್ಮನ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗಿ ಅನುಮತಿ ಪಡೆದ ದೇವತೆಗಳು ಬಿಟ್ಟು ಯಾರೂ ಇಲ್ಲ. ಗ್ರಹ ನಕ್ಷತ್ರಾದ್ಯ ವಿಮಾನ ದೇವತೆಗಳು ಕೂಡ ದೂರದಿಂದ ಆ ಧ್ರುವಲೋಕವನ್ನು ನೋಡ್ತಾರೆ ಹೊರತು ಅಲ್ಲಿವರೆಗೆ ಪ್ರವೇಶ ಇಲ್ಲ. ಋಷಿಮುನಿಗಳು ಕೂಡ ದೂರದಿಂದ ನೋಡಿ ನಮಸ್ಕಾರ ಮಾಡಿ ಆಶೀರ್ವಾದವನ್ನು ಪಡೀತಾರೆ. ಧ್ರುವ ಆಗಲೇ ಅಂತ ಒಪ್ಪಿಕೊಂಡು ವಿಮಾನಕ್ಕೆ ಪ್ರದಕ್ಷಿಣೆ ಮಾಡಿ ವಿಷ್ಣು ಪಾರ್ಷದರಿಗೆ ಇನ್ನೊಮ್ಮೆ ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ಸಕಲ ಋಷಿಗಳಿಗೆ ನಮಸ್ಕಾರ ಮಾಡಿ ಧ್ರುವ ಆ ವಿಮಾನದಲ್ಲಿ ಕುಳಿತುಕೊಂಡಿದ್ದಾನೆ. ಆಕಾಶದಲ್ಲಿ ದುಂದುಬಿ ಸ್ವನ ಕೇಳಿಸ್ತಾ ಇದೆ. ಗಂಧರ್ವರು ಅಪ್ಸರೆಯರು ಸಂಗೀತ ನೃತ್ಯವನ್ನು ಮಾಡ್ತಾ ಇದ್ದಾರೆ. ಆಕಾಶದಿಂದ ಸತತ ಪುಷ್ಪೃಷ್ಟಿ ಆಗ್ತಾ ಇರ್ತದೆ. ಭಗವದ್ ಭಕ್ತರು ಉತ್ತಮ ಲೋಕಕ್ಕೆ ಬರುವಾಗ ದೇವತೆಗಳು ಈ ರೀತಿಯಾಗಿ ಅವರನ್ನು ಸ್ವಾಗತ ಮಾಡ್ತಾರಂತೆ. ಒಳಗೆ ಕುಳಿತಾಕ್ಷಣಕ್ಕೇನೆ ಅವನಿಗೆ ತನ್ನ ತಾಯಿ ನೆನಪಾಯಿತು. ಸುನಂದ ಮತ್ತು ನಂದನರಿಗೆ ಹೇಳ್ತಾರೆ, ನಿಲ್ಲಿ, ಇನ್ನೊಮ್ಮೆ ನಾನು ಬರ್ತೇನೆ. ಯಾಕೆ ನನ್ನ ತಾಯಿ, ಅವಳಿಂದ ನಾನು ಈ ದಾರಿಗೆ ಬಂದೆ, ಅವಳಿಂದ ಭಗವಂತನ ದರ್ಶನವಾಯಿತು. ಅಂದರೆ ಅವಳು ನಿಮಿತ್ತಳಾದಳು. ಅವಳು ಉತ್ತಮವಾದ ಗತಿಗೆ ಹೋಗದೆ ನಾನು ಅವಳಕ್ಕಿಂತ ಮೊದಲು ಹೇಗೆ ಹೋಗಲಿ? ಅವಳನ್ನು ಕೆಳಗಿನ ಲೋಕದಲ್ಲಿಟ್ಟು ಉತ್ತಮ ಲೋಕಕ್ಕೆ ನಾನು ಹೇಗೆ ಹೋಗಲಿ ಅಂತ ಆ ಕಾಲದಲ್ಲಿ ಧ್ರುವ ತಾಯಿ ನೆನಪಾಗಿ ಹೊರಗೆ ಬರ್ತಾನೆ. ಆಗ ನಂದನರು ಹೊರಗೆ ಬಂದು, ನೋಡು ಅಲ್ಲೇನು ವಿಮಾನ ಹೊರಟಿದೆಯಲ್ಲ, ಅಲ್ಲಿ ನಿನ್ನ ತಾಯಿ ಕೂತ್ಕೊಂಡಿದ್ದಳು ನೋಡು, ನಿನಕ್ಕಿಂತ ಮುಂದೆ ಸದ್ಗತಿಗೆ ಹೊರಟಿದ್ದಾಳೆ. ನಿನ್ನಂಥ ಭಗವದ್ ಭಕ್ತ ಮಗ ಸಿಕ್ಕ ಮೇಲೆ ಅವಳು ಎಂದಾದರೂ ಸಾಮಾನ್ಯ ಗತಿಗೆ ಹೋಗ್ತಾಳೆ ಅಂತ ಹೇಳಿದಾಗ ಆ ಕಾಲದಲ್ಲಿ ಸಚಸ್ವರ್ಲೋಕಮಾರೋಕ್ಷನ್ ಸುನೀತಿಂ ಜನನೀಂ ಧ್ರುವ ಅನ್ವಸ್ಮರದ ಅಹಂ ಹಿತ್ವಾ ನೈನಾಮ್ಯಾಶ್ಚೇತ್ರಿಭಿಷ್ಟಪಂ. ಎಂಥ ಮಾತೃಭಕ್ತಿ! ಅವಳಿಲ್ಲದೆ ನಾನು ದೇವಲೋಕಕ್ಕೆ ಬರೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಆಗ ದೇವತೆಗಳು ಮೇಲೆ ಹೋಗ್ತಕ್ಕಂಥ ಆ ವಿಮಾನದಲ್ಲಿ ಹೋಗ್ತಕ್ಕಂಥ ಸುನೀತೆಯನ್ನು ತೋರಿಸಿದ್ದಾರೆ. ಆಗ ಧ್ರುವ ಒಪ್ಪಿಕೊಂಡಿದ್ದಾನೆ. ಧ್ರುವಲೋಕದವರೆಗೂ ಬಂದು ಆ ವಿಷ್ಣು ಪಾರ್ಷದರು ಶಿವಶುಮಾರನ ಆ ಸನ್ನಿಧಾನದಲ್ಲಿ ಅವನನ್ನು ಬಿಟ್ಟಿದ್ದಾರೆ. ಸುತ್ತಲೂ ತಿರುಗ್ತಕ್ಕಂತಹ ಆ ನಕ್ಷತ್ರ ಸಪ್ತರ್ಷಿ ಮಂಡಲ ನಕ್ಷತ್ರ ಗ್ರಹಗಳು ಇತ್ಯಾದಿಗಳಿಂದ ನೋಡ್ತಾ ಅಲ್ಲಿದ್ದ ಭಗವಂತನನ್ನು ಶಿವಶುಮಾರ ರೂಪಿಯನ್ನು ಅತ್ಯಂತ ಭಕ್ತಿಯಿಂದ ಸೇವೆ ಮಾಡ್ತಾ ಧ್ರುವ ಆ ಧ್ರುವಲೋಕದಲ್ಲಿ ವಾಸ ಮಾಡಿದ್ದಾನೆ. ಭಗವಂತ ಶಾಂತನಾಗಿದ್ದ.
ಅಂದರೆ ಯಾವಾಗಲೂ ಪರಮಾತ್ಮನ ಧ್ಯಾನದಲ್ಲಿ ಆನಂದವನ್ನು ಅನುಭವಿಸ್ತಾ ಇದ್ದ. ಸಮದರ್ಶಿ, ಎಲ್ಲ ಕಡೆಯಲ್ಲೂ ದೋಷರಹಿತನಾದ ಭಗವಂತನನ್ನೇ ಕಾಣ್ತಾ ಇದ್ದ. ಪರಿಶುದ್ಧನಾಗಿರ್ತಕ್ಕಂತಹ, ಎಲ್ಲರಿಗೂ ಆನಂದಪ್ರದನಾಗಿ ಎಲ್ಲರ ಅವಿಜ್ಞಾತ ಸಖನಾಗಿರ್ತಕ್ಕಂತಹ, ಭಗವದ್ಭಕ್ತರನ್ನು ತನ್ನ ಬಂಧುಗಳೇ ಅಂತ ಹೇಳಿ ತಿಳಿದುಕೊಳ್ತಕ್ಕಂತಹ ಆ ಪರಮಾತ್ಮನ ಸನ್ನಿಧಾನದಲ್ಲಿ ಈ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳು ಅಲ್ಲಿ ಬರ್ತಾರೆ. ಅದೇ ರೀತಿಯಾಗಿ ಧ್ರುವ ಅಲ್ಲಿಗೆ ಬಂದಿದ್ದಾನೆ. ಇಂತಹ ಆ ಧ್ರುವಲೋಕದಲ್ಲಿ ಧ್ರುವ ತಾನು ಪರಮಾತ್ಮ ಹೇಳುವಷ್ಟುವರೆಗೂ ಇದ್ದು ಅಲ್ಲಿ ಅವನನ್ನು ಶಿವಶುಮಾರ ರೂಪಿಯಾದ ಪರಮಾತ್ಮನ ಸೇವೆಯನ್ನು ಮಾಡ್ತಾ ಇದ್ದಾನೆ. ವಿದುರ ಮೈತ್ರೇಯರು ಹೇಳ್ತಾ ಇದ್ದಾರೆ, ನೋಡು ಧ್ರುವನ ಈ ಮಹಿಮೆಯನ್ನು ನಾರದರು ಪ್ರಚೇತಸರ ಯಜ್ಞಯಾಗಾದಿಗಳ ಸಭೆಯಲ್ಲಿ ತಮ್ಮ ವೀಣೆಯಲ್ಲಿ ಆ ವೀಣೆಯ ಟೆಂಕಾರವನ್ನು ಮಾಡ್ತಾ ಧ್ರುವನನ್ನು ಸ್ತೋತ್ರ ಮಾಡ್ತಾ ಇರ್ತಾರೆ. ಅಷ್ಟು ಧ್ರುವ ನಾರದರಿಂದ ಸ್ತುತ್ಯನಾಗಿದ್ದಾನೆ. ಭಗವದ್ಭಕ್ತರ ಮಹಿಮೆಯನ್ನು ನಾರದರು ಕೂಡ ಹೇಳ್ತಾ ಇರ್ತಾರೆ. ನೂನಂ ಸುನೀತೆ ಪತಿದೇವತಾಯ ತಪ ಪ್ರಭಾವಸ್ಯ ಸುತಶತಾಂಗತಿಂ. ಗಂಡನನ್ನೇ ದೇವರು ಅಂತ ಹೇಳಿ ತಿಳಿದುಕೊಂಡು ಅಲ್ಲೇ ಭಗವಂತನನ್ನು ಕಾಣ್ತಾ, ಗಂಡ ತಿರಸ್ಕಾರ ಮಾಡಿದ್ರು ಅಲ್ಲಿದ್ದ ಪರಮಾತ್ಮನನ್ನವನು ಅಂತ ತಿಳ್ಕೊಂಡು ಅಂತೇಳಿ ನಿರ್ದುಷ್ಟನಾದ ಪರಮಾತ್ಮನನ್ನು ಪೂಜಿಸುತ್ತಾ ತನ್ನ ಮಗನಿಗೂ ಅದೇ ರೀತಿಯಾಗಿರ್ತಕ್ಕಂತಹ ಸಂಸ್ಕಾರ ಕೊಟ್ಟು ತನ್ನ ಪುಣ್ಯವನ್ನು ತನ್ನ ಮಗನಿಗೆ ಎರೆದುಕೊಟ್ಟಿರ್ತಕ್ಕಂತಹ ಸುನೀತಿಯ ಮಗ ಧ್ರುವ. ದೃಷ್ಟ್ವಾಭ್ಯುಪಾಯಾನಪಿ ವೇದವಾದಿನಃ, ಎಷ್ಟೋ ಪ್ರಯತ್ನ ಮಾಡಿ ವೇದಾಧ್ಯಯನಾದಿಗಳನ್ನು ಮಾಡಿ ಶಾಸ್ತ್ರಾಧ್ಯಯನಗಳನ್ನು ಮಾಡಿರ್ತಕ್ಕಂಥ ವ್ಯಕ್ತಿಗಳು ಆ ಧ್ರುವನ ಪದವಿಯನ್ನು ಹೊಂದಲಿಕ್ಕೆ ಸಾಧ್ಯವಿಲ್ಲ. ಅಂಥ ಅದ್ಭುತನಾಗಿದ್ದಾನೆ ಧ್ರುವ ಅಂತ ತಿಳ್ಕೊಂಡಂತೇಳಿ ನಾರದರು ಗಾನ ಮಾಡ್ತಾ ಇರ್ತಾರಂತೆ. ಆ ಬಾಲಕನ ಆ ಛಾತ್ರ ತೇಜಸ್ಸು, ಮಲತಾಯಿಯ ಆ ದುರುಕ್ತಗಳಿಂದ ಮನಸ್ಸು ಪೀಡಿತವಾದಾಗ ನಿರಾಶನಾಗಿ ಯಾವುದೋ ಆತ್ಮಹತ್ಯೆಯನ್ನು ಮಾಡಿಕೊಳ್ಳಲಿಲ್ಲ. ಇದು ಭಗವಂತನನ್ನು ಪಡೆಯುವುದಕ್ಕೋಸ್ಕರ ಈ ರೀತಿಯಾಗಿರ್ತಕ್ಕಂಥ ಅಪಮಾನವಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು, ಹಾಗಾದರೆ ಅಪಮಾನವಾಗದೇ ಇರತಕ್ಕಂಥ ಸ್ಥಳ ಪರಮಾತ್ಮನ ಸಾಮೀಪ್ಯ, ಅದನ್ನು ಪಡೆಯಬೇಕು ಅಂತ ತಿಳ್ಕೊಂಡಂತೇಳಿ ಅತೀ ಭಕ್ತಿಯಿಂದ ತೀವ್ರವಾದಂತಹ ನಿಯಮಗಳಿಂದ ಮಾಡಿದರೆ 6 ತಿಂಗಳಲ್ಲಿ ಅಜಿತನಾದಂಥ ಪರಮಾತ್ಮ ಅವನ ಮೇಲೆ ಒಲಿದ. 5 ವರ್ಷದ ಈ ಕ್ಷತ್ರಿಯ ಕುಮಾರ ಅಪರೋಕ್ಷ ಜ್ಞಾನಿಯಾದ. ಇಂಥ ಅದ್ಭುತ ಕ್ಷತ್ರಿಯರು ಜಗತ್ತಿನಲ್ಲಿ ಯಾರು ಸಿಗ್ತಾರೆ ಅಂತ ಹೇಳಿ ಇಷ್ಟೆಲ್ಲ ಕ್ರಮದಿಂದ ಧ್ರುವನನ್ನು ನಾರದರು ಆ ಪ್ರಚೇತರ ಸಭೆಯಲ್ಲಿ ಸ್ತೋತ್ರ ಮಾಡ್ತಾ ಇರ್ತಾರಂತೆ, ಹೊಗಳ್ತಾ ಇರ್ತಾರಂತೆ. ಹೊಗಳ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಇಷ್ಟು ಹೇಳಿ ಆ ಕಾಲಕ್ಕೆ ಮೈತ್ರೇಯರು ಹೇಳ್ತಾರೆ, ನೋಡಪ್ಪ, ಇಷ್ಟು ನಾನು ತಿಳಿದ ಸಜ್ಜನರ ಸಮ್ಮತವಾದ ಧ್ರುವಚರಿತ್ರೆಯನ್ನು ನಿನಗೆ ನಾನು ಹೇಳಿದ್ದೇನೆ. ಈ ಚರಿತ್ರೆಯನ್ನು ಪುನಃ ಪುನಃ ಸ್ಮರಣ ಮಾಡಿಕೊಳ್ಬೇಕು. ಈ ಧ್ರುವನ ಚರಿತ್ರೆ ಯಶಸ್ಯಂ, ನಮಗೆ ಕೀರ್ತಿಯನ್ನು ಕೊಡ್ತಕ್ಕಂಥದ್ದು. ಧನ್ಯಂ, ಜೀವನದಲ್ಲಿ ನಮ್ಮನ್ನು ಧನ್ಯರನ್ನಾಗಿ ಮಾಡಿ ಜೀವನ ಸಫಲತೆಯನ್ನು ಕೊಡ್ತದೆ ಈ ಧ್ರುವನ ಚರಿತ್ರೆ. ಆಯುಷ್ಯಂ, ಆಯುಷ್ಯವನ್ನು ಬೆಳೆಸ್ತದೆ. ಪುಣ್ಯಂ, ಪುಣ್ಯವನ್ನು ಕೊಡ್ತದೆ. ಸ್ವಸ್ತಿ ಅಯನಂ, ಮಂಗಲಕರವಾದಂಥ ಭಗವಂತನ ಆಶ್ರಯವನ್ನು ಕೊಡ್ತದೆ. ಸ್ವರ್ಗಾದಿ ಸುಖಗಳನ್ನು ಕೊಡ್ತದೆ. ಸ್ಥಿರವಾದ ಗತಿಗಳನ್ನು ಕೊಡ್ತದೆ. ಭಗವಂತನಲ್ಲಿ ಅತಿ ವಿಶುದ್ಧವಾದಂತಹ ಅಮಲ ಭಕ್ತಿಯನ್ನು ಕೊಡುತ್ತದೆ. ನಮ್ಮ ಸಕಲ ಪಾಪಗಳು ದೂರವಾಗ್ತದೆ ಈ ಧ್ರುವನ ಚರಿತ್ರೆ ಶ್ರವಣದಿಂದ. ಶ್ರುತ್ವಾ ಏತತ್ ಶ್ರದ್ಧೆಯ ಅಭೀಕ್ಷಣಂ ಪುನಃ ಅಚ್ಯುತ ಪ್ರಿಯ ಚೇಷ್ಟಿತಂ, ಭಗವಂತನಿಗೆ ಪ್ರಿಯವಾಗುವಂತೆ ಜೀವನದ ಉದ್ದಕ್ಕೂ ಆಚರಣೆಯನ್ನು ಮಾಡಿರ್ತಕ್ಕಂತಹ ಇವನ ಚರಿತ್ರೆಯನ್ನು ಯಾರು ಕೇಳ್ತಾರೆ, ಭವೇತ್ ಭಕ್ತಿರ್ಭಗವತಿ ಯಥಾ ಸ್ಯಾತ್ ಕ್ಲೇಶ ಸಂಶಯಂ, ಪರಮಾತ್ಮನಲ್ಲಿ ಅಮಲವಾದ ಭಕ್ತಿ ಹುಟ್ಟುವುದಲ್ಲದೆ
ಎಲ್ಲ ಪಾಪಗಳು, ಅದರ ಪಾಪದಿಂದ ಉತ್ಪನ್ನವಾಗಿರುವಂಥ ಸಕಲ ಕಷ್ಟಗಳು ಎಲ್ಲ ಹೊರಟೋಗ್ತವೆ. ಮಹತ್ವಮಿಚ್ಛತಾಂ ತೀರ್ಥಂ, ಯಾರು ಉನ್ನತ ಗತಿಯನ್ನು ಪಡೆಯಬೇಕು ಅಂತ ಇದ್ದಾರಲ್ಲ ಅಂಥವರಿಗೆ ಇದು ಪವಿತ್ರವಾದ ಚರಿತ್ರೆ. ಇದು ಶ್ರೋತು ಶೀಲಾದಯೋ ಗುಣಾ, ಇದನ್ನು ಕೇಳ್ತಾ ಇದ್ದರೆ ನಮ್ಮಲ್ಲಿ ಸಚ್ಚಾರಿತ್ರ್ಯ ಬರುತ್ತದೆ. ಸಚ್ಚಾರಿತ್ರ್ಯ ಮೊದಲಾದ ಉತ್ತಮವಾಗಿರ್ತಕ್ಕಂತಹ ಸದ್ಗುಣಗಳು ಬರುತ್ತದೆ. ಯತ್ರ ತೇಜಸ್ ತದಿಚ್ಛೂನಾಂ, ಕ್ಷತ್ರಿಯರದನ್ನು ಕೇಳಿದರೆ ಒಳ್ಳೆಯ ತೇಜದಿಂದ ಯುಕ್ತರಾಗಿ ಅನ್ಯಾಯಿಗಳಾದಂಥ ಶತ್ರುಗಳ ಮೇಲೆ ವಿಜಯವನ್ನು ಪಡೆದು ಉತ್ತಮ ಆದರ್ಶರಾಜರಾಗ್ತಾರೆ. ಪ್ರಯತಃ ಕೀರ್ತಯೇತ್ ಪ್ರಾತಃ, ಪ್ರಯತ್ನಪೂರ್ವಕವಾಗಿ ಬೆಳಗ್ಗೆ ಎದ್ದು ಈ ಧ್ರುವಚರಿತ್ರೆಯನ್ನು ಯಾರು ಕೇಳ್ತಾರೆ, ಸಮವಾ ಯೇ ದ್ವಿಜನ್ಮನಾಂ, ಪ್ರಾತಃ ಕಾಲದ ಆ ಸಂಧಿಕಾಲದಲ್ಲಿ ಯಾವ ಬ್ರಾಹ್ಮಣರು ಉಳಿದವರು ಕೇಳ್ತಾರೆ, ಸಾಯಂಕಾಲದಲ್ಲಿಯೂ ಕೂಡ ಯಾರು ಕೇಳ್ತಾರೆ. ಪುಣ್ಯಶ್ಲೋಕಶ್ಚ ಧ್ರುವಶ್ಚ ಚರಿತಂ ಮಹತ, ಅತ್ಯಂತ ಶ್ರೇಷ್ಠವಾದಂಥ ಕೇಳಿದಂಥವರಿಗೆ ಭಗವಂತನ ಪರಮಾನುಗ್ರಹ ಆಗ್ತದೆ. ಪೌರ್ಣಿಮೆಯ ದಿನ, ಶುಕ್ಲ ಪಕ್ಷ ಚತುರ್ದಶಿ ದಿನ, ದ್ವಾದಶಿ ದಿನ, ಶ್ರವಣ ನಕ್ಷತ್ರ ದಿವಸ ಅಥವಾ ತಿತಿಕ್ಷಯವಾದ ದಿವಸ, ವ್ಯತಿಪಾತಾದಿ ಸಂಕ್ರಮಣದ ದಿನಗಳಲ್ಲಿ, ಸೂರ್ಯನ ಸಂಕ್ರಮಣ ಪ್ರತಿ ತಿಂಗಳಾಗುವ ಸೂರ್ಯ ಸಂಕ್ರಮಣದಲ್ಲಿ ಯಾರು ಇದನ್ನು ಕೇಳ್ತಾರೆ, ಯಾರು ಇದನ್ನು ಇನ್ನೊಬ್ಬರಿಗೆ ತಿಳಿಸಿ ಹೇಳ್ತಾರೆ, ಅಂಥವರಿಗೆ ಪರಮಾತ್ಮನ ಸಾನ್ನಿಧ್ಯ ತಪ್ಪದೇ ಸಿಗ್ತದೆ. ತೀರ್ಥಪಾದ ಪದಾಶ್ರಯ ನಿಶ್ಚನ್ ತತ್ರಾತ್ಮನಾತ್ಮಾನಂ, ಆಗ ಸಂಸಾರದ ಮೇಲೆ ಅವನಿಗೆ ಇದು ಕೊನೆ ಅಂತ ಅನಿಸೋದಿಲ್ಲ. ಇದು ಅತ್ಯಂತ ಅನಿತ್ಯ, ಕೆಲವೇ ದಿವಸ ಇರತಕ್ಕಂಥದ್ದು ಅಂತ ತಿಳ್ಕೊಂಡಂತೇಳಿ ಗೊತ್ತಾಗಿ ಅವನು ಕೂಡ ತತ್ವಜ್ಞಾನದ ದಾರಿಗೆ ಹೋಗಿ ಉತ್ತಮವಾದ ಅಜ್ಞಾನವನ್ನು ನಾಶಪಡಿಸಿ ಉತ್ತಮವಾಗಿರ್ತಕ್ಕಂಥ ತತ್ವಜ್ಞಾನವನ್ನು ಪಡಿತಾನೆ. ಇದನ್ನು, ಈ ರಹಸ್ಯವನ್ನು ಇನ್ನೊಬ್ಬರಿಗೆ ಯಾರು ಉಪದೇಶ ಮಾಡ್ತಾರೆ, ಕೃಪಾಲೋ ದೀನನಾಥಸ್ಯ ದೇವಃ ತಸ್ಯ ಅನುಗೃಹ್ಯತೆ, ಕೃಪಾಳುವಾದಂಥ ದೀನಬಂಧುವಾದಂಥ ಪರಮಾತ್ಮ ಧ್ರುವನ ಚರಿತ್ರೆ ಕೇಳ್ತಕ್ಕಂಥವರ ಮೇಲೆ ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಅನುಗ್ರಹವನ್ನು ಮಾಡ್ತಾರೆ. ಇದಂ ಮಯಾ ತೇ ವಿಹತಂ ಕುರುದ್ವ, ಎಲೆ ಕುರುಕುಲದಲ್ಲಿ ಶ್ರೇಷ್ಠನಾದಂಥ ವಿದುರ, ಧ್ರುವನ ಅತ್ಯಂತ ಪವಿತ್ರವಾದಂಥ ಈ ಚರಿತ್ರೆಯನ್ನು ನೀನು ಹೇಳಿದ್ದೇನೆ. ಯಾವ ವ್ಯಕ್ತಿ ಆಟ ಆಡುವ ಸಂದರ್ಭದಲ್ಲಿ, ಆಟಿಕೆ ಸಾಮಾನು ಚಿಣಿದಾಂಡು ಆಡುವ ವಯಸ್ಸಿನಲ್ಲಿ ಅವನ್ನೆಲ್ಲ ಅವುಗಳನ್ನು ಬಿಟ್ಟು, ತಾಯಿ ತಂದೆಗಳನ್ನು ಬಿಟ್ಟು ಪರಮಾತ್ಮನಿಗೆ ಶರಣು ಹೋಗಿ ಭಗವಂತ ಅನುಗ್ರಹವನ್ನು ಪಡೆದನಲ್ಲ, ಇಂಥ ಧ್ರುವಚರಿತ್ರೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥದ್ದಪ್ಪ. ಪುನಃ 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 ಜಗತ್ತಿನಲ್ಲಿ ಎಲ್ಲರೂ ಕೇಳ್ತಾ ಇರಬೇಕು ಅಂದಿದ್ದ. ಇದಾದ ನಂತರ ಶುಕಾಚಾರ್ಯರು ಪರೀಕ್ಷಿತ ರಾಜನಿಗೆ ಹೇಳ್ತಾರೆ, ಮೈತ್ರೇಯರಿಂದ ಈ ಧ್ರುವನ ಚರಿತ್ರೆಯನ್ನು ಕೇಳಿದ. ಅವನು ಧ್ರುವಲೋಕಕ್ಕೆ ಹೋಗಿರ್ತಕ್ಕಂಥ ಮಹಿಮೆಯನ್ನು ಕೇಳಿ ವಿದುರ ಭಾವ ವಿಭೋರನಾಗಿದ್ದಾನೆ, ಆನಂದಾಶಗಳನ್ನು ಸುರಿಸ್ತಾ ಇದ್ದಾನೆ. ಮೊದಲೇ ಮಹಾ ವಿಶೇಷವಾಗಿರ್ತಕ್ಕಂತಹ ಭಕ್ತ, ಭಾವುಕ ಭಕ್ತ, ಅವನ ಭಕ್ತಿ ಇನ್ನೂ ಅಭಿವೃದ್ಧವಾಯಿತು. ಇನ್ನೂ ಅವರ ಮುಂದಿನ ಚರಿತ್ರೆ ಹೇಳಿ ಅಂತ ತಿಳ್ಕೊಂಡು ಅಂತೇಳಿ ಮೈತ್ರೇಯರ ಎದುರಿನಲ್ಲಿ ವಿದುರ ಪ್ರಶ್ನೆ ಮಾಡ್ತಾ ಇದ್ದ. ಎಂಥ ಅದ್ಭುತವಾದ ಚರಿತ್ರೆಯನ್ನು ಹೇಳಿದ್ದೀರಿ. ಮಹತಿ ವೀಣೆಯನ್ನು ಹಿಡಿದುಕೊಂಡು ಪ್ರಾಚೇತಸರ ಸಭೆಯಲ್ಲಿ ನಾರದರು ಧ್ರುವನ ಮಹಿಮಾಗಾನ ಮಾಡ್ತಾರೆ ಅಂತ ತಿಳ್ಕೊಂಡು ಅಂತೇಳಿ ಕೇಳಿದ್ದೀರಲ್ಲ, ಆ ಪ್ರಚೇತಸರು ಯಾರು? ಅವರು ಎಲ್ಲಿ ಯಜ್ಞ ಮಾಡಿದರು? ನಾರದರು ಆ ಪ್ರಾಚೇತಸರಿಗೆ ಮತ್ತು ಅವ್ರ ವಂಶದವರಿಗೆ ಪಂಚರಾತ್ರಾಗಮನುಸಾರವಾದಂತಹ ಪಂಚರಾತ್ರ ಆಗಮಕ್ಕೆ ಅನುಸಾರವಾಗಿ ವಿಶೇಷವಾಗಿರ್ತಕ್ಕಂಥ ಕ್ರಿಯಾಯೋಗಾದಿಗಳನ್ನು ಉಪದೇಶ ಮಾಡಿದರು ಅಂತ ಕೇಳಿದೆ. ಅವು ಯಾವುದದು? ರಾಜರ್ಷಿಗಳಾಗಿರ್ತಕ್ಕಂಥ ಪ್ರಚೇತಸರು ಯಜ್ಞ ಮಾಡ್ತಾ ಇರುವಾಗ ನಾರದರು ಆ ಯಜ್ಞದ್ರವ್ಯ ಸ್ವರೂಪನಾದ
ಆಯಾ ಗ್ರಂಥಗಳಿಂದ ತತ್ತಚ್ಛಬ್ದ ಪ್ರವೃತ್ತಿಗೆ ನಿಮಿತ್ತನಾದಂಥ ಪ್ರಮುಖ ನಿಮಿತ್ತನಾಗಿರ್ತಕ್ಕಂಥ ಶ್ರೀಹರಿಯ ಮಹಿಮೆಯನ್ನು ಹೇಗೆ ವರ್ಣನೆ ಮಾಡಿದರು ಅದನ್ನು ಸ್ವಲ್ಪ ನನಗೆ ಹೇಳಿ. ಭಗವಂತನ ಯಾವ ವಿಶಿಷ್ಟ ಮಹಿಮೆಯನ್ನು ಅವರು ವರ್ಣನೆ ಮಾಡಿದರು? ನೀವು ಬ್ರಹ್ಮಜ್ಞರು, ಬ್ರಹ್ಮಜ್ಞಾನಿಗಳು ಮೈತ್ರೇಯರೇ, ನಿಮಗೆಲ್ಲ ವಿಷಯ ಗೊತ್ತಿದೆ. ಆದ್ದರಿಂದಾಗಿ ಈ ಶಿಷ್ಯ ಅಂತ ಅನಿಸಿಕೊಂಡಿರ್ತಕ್ಕಂಥ ನನಗೆ ಈ ಎಲ್ಲ ವಿಷಯಗಳನ್ನು ಹೇಳಿ ಅಂತ ತಿಳ್ಕೊಂಡು ಅಂತ ಹೇಳಿದಾಗ ಆ ಕಾಲಕ್ಕೆ ಮೈತ್ರೇಯರು ಧ್ರುವನ ವಂಶದ ಚರಿತ್ರೆಯನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಧ್ರುವನು ತಾನು ವಾಯುಪುತ್ರಿಯಲ್ಲಿ ಉತ್ಕಲ ಅಂತನ್ನೋ ಮಗನನ್ನು ಪಡೆದಿದ್ದ. ಆ ಉತ್ಕಲ ಅಂತ ಕೊಡಂತಕ್ಕಂಥವನು ಅವನಿಗೆ ಯುವರಾಜನನ್ನಾಗಿ ಮಾಡಿದ್ದ. ನಾನು ಕಾಡಿಗೆ ಹೋದ್ಮೇಲೆ ನೀನೇ ರಾಜನಾಗು ಅಂತ ಹೇಳಿ ಹೋಗಿದ್ದ. ಆದರೆ ಉತ್ಕಲನಿಗೆ ರಾಜಸಿಂಹಾಸನ ಭೋಗ ಏನೂ ಬೇಕಾಗಲಿಲ್ಲ. ಎಂಥ ಇವತ್ತು ನೋಡಿ, ರಾಜಭೋಗ ಬೇಡ, ಅಧಿಕಾರಕ್ಕೋಸ್ಕರ ಎಷ್ಟು ಜನ ಏನೇನು ಮಾಡ್ತಾರೆ, ಏನೇನು ಕುತಂತ್ರ ಮಾಡ್ತಾರೆ. ಕೈಗೆ ತಾನಾಗೇ ಬಂದಿರತಕ್ಕಂಥ ರಾಜ್ಯ ಅವನಿಗೆ ರುಚಿಸಲಿಲ್ಲ. ಅಣಿಮಾದಿ ಸಕಲ ಸಿದ್ಧಿಗಳನ್ನು ಪಡೆದಿರತಕ್ಕಂಥ ಅವನು ಪ್ರತಿಯೊಂದು ವಸ್ತುವಿನಲ್ಲಿ ವ್ಯಾಪ್ತೋಪಾಸಕನಾಗಿ ಪ್ರತಿಯೊಂದು ವಸ್ತುವಿನಲ್ಲಿ ಆ ಭಗವಂತನ ಅನಂತ ರೂಪಗಳನ್ನು ಕಾಣ್ತಾ ಆ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತ ನೀನು ಗುಣಪೂರ್ಣನಾಗಿದ್ದೆ ಪರಮಾತ್ಮನ್. ನಿನಗೆ ಈ ಪ್ರಾಕೃತವಾಗಿರ್ತಕ್ಕಂಥ ವಿಕಾರದಿಂದ ಯುಕ್ತವಾದ ಶರೀರ ನಿನಗಿಲ್ಲ. ನಿನ್ನ ಶರೀರ ಜ್ಞಾನಾನಂದಾತ್ಮಕವಾಗಿರ್ತಕ್ಕಂಥ ಅಪ್ರಾಕೃತ ಶರೀರ. ಅನಂತ ಅವತಾರ ಅನಂತ ರೂಪಗಳನ್ನು ತೆಗೆದುಕೊಂಡರೂ ಕೂಡ ಸ್ವಗತ ಭೇದ ವಿವರ್ಜಿತ ನೀನು ಪರಮಾತ್ಮ. ಆ ಜ್ಞಾನಾನಂದ ಸ್ವರೂಪನಾದ್ದರಿಂದ ಯಾವಾಗಲೂ ಆನಂದದ ಮಗ್ನನಾಗಿರ್ತಕ್ಕಂಥವನು ನೀನು. ಇಂಥ ಭಗವಂತ ನಿನ್ನ ದರ್ಶನವನ್ನು ಕೊಡುವಂತ ತಿಳ್ಕೊಂಡು ಅಂತೇಳಿ ಪುನಃ ಪುನಃ ಅವನಲ್ಲಿ ಆಸಕ್ತನಾದಾಗ ಪರಮಾತ್ಮ ಧ್ರುವನಂತೆ ಅವನಿಗೂ ಅವನ ಬಿಂಬರೂಪ ದರ್ಶನವನ್ನು ಕೊಟ್ಟು ಆ ಕಾಲದಲ್ಲಿ ಅವನಿಗೆ ಜ್ಞಾನವನ್ನೇ ಆಗಿ ಮಾಡಿದ್ದಾನೆ. ರಾಜ್ಯದ ಕಡೆಗೆ ಲಕ್ಷ್ಯ ಇಲ್ಲ, ಎಲ್ಲೋ ಕಾಡಿಗೆ ಹೋಗಿ ಕೂತ್ಕೊಳ್ತಾ ಇದ್ದ. ಭಗವಂತನ ಧ್ಯಾನ ರೂಪವಾದಂಥ ಯೋಗಾಗ್ನಿಯಲ್ಲಿ ಅವನ ಸಕಲ ಪಾಪಗಳು ಹೊರಟೋಗ್ಬಿಟ್ಟಿದ್ದು. ಅಷ್ಟೇ ಅಲ್ಲ, ಕರ್ಮವಾಸನೆ ಜೀವಾಚ್ಛಾದಿಕವನ್ನೂ ಕೂಡ ಪೂರ್ತಿಯಾಗಿ ಅವನಲ್ಲಿ ಸುಟ್ಟು ಹೋಗಿತ್ತು ಅಂತ ತಿಳ್ಕೊಂಡು ಹೇಳಿದ್ದಾರೆ. ನಿರ್ಮಲ ಮನಸ್ಸಿನಿಂದ ತನ್ನ ಸ್ವರೂಪ ಬಿಂಬ ಆಗಿರ್ತಕ್ಕಂಥ ಭಗವಂತನ ಆ ಬಿಂಬನ ದರ್ಶನವನ್ನು ಮಾಡ್ತಾ ಅವನು ಸ್ವಾಮಿ, ನಾನು ಸೇವಕ, ಅವನು ಅನಂತ, ನನ್ನ ಶಾಂತ ಅಂಥೇಳಿ ತಾನು ಅವನಿಂದ ಬಹಳ ಪೂರ್ತಿಯಾಗಿರ್ತಕ್ಕಂಥ ಭಿನ್ನನಾಗಿರ್ತಕ್ಕಂಥ ವ್ಯಕ್ತಿ. ಆ ಭಗವಂತನನ್ನು ಬಿಟ್ಟು ಬೇರೆ ಯಾರೂ ಸ್ವತಂತ್ರ ಅಲ್ಲ ಅಂತ ಅನ್ನುವ ಚಿಂತನೆಯನ್ನು ಮಾಡ್ತಾ ಆತ್ಮಾರಾಮನಾಗ್ತಾ 8 ವರ್ಷ ಮನೆಗೆ ಬರ್ತಿರಲಿಲ್ಲ. 8 ದಿವಸ ಆಚಾರ್ಯರು ಹೇಳ್ತಾರೆ, ಪರಮಾತ್ಮನ ಜೀವನ ಸ್ವರೂಪ ಶರೀರದಲ್ಲಿರ್ತಕ್ಕಂಥ ಬಿಂಬರೂಪ ಅಂತ ತಿಳ್ಕೊಂಡಂತೇನಿದೆ ಅದು ಅತ್ಯಂತ ಸಕಲ ವಿಷವಾದಂಥ ದೋಷರಹಿತ, ಆದರೆ ಜೀವನಿಂದ ಪ್ರತ್ಯೇಕವಾಗಿರ್ತಕ್ಕಂಥದ್ದು. ಆದ್ದರಿಂದಾಗಿ ಪರಮಾತ್ಮನ 2 ರೂಪಗಳು, ಒಂದು ಅಭಿನ್ನ ರೂಪ, ಒಂದು ಭಿನ್ನ ರೂಪ ಅಂತ ತಿಳ್ಕೊಂಡಂತೇಳಿ ಪರಮಾತ್ಮನ 2 ರೂಪಗಳಿವೆ. ಯಾವುದಪ್ಪ 2 ರೂಪಗಳು ಅಂತ ತಿಳ್ಕೊಂಡಂತಂದರೆ ಆಚಾರ್ಯರು ಹೇಳ್ತಾರೆ, ಭಿನ್ನ ಸ್ವರೂಪಂ ಅಭಿದಂ ಸ್ವರೂಪಂತು ದ್ವಿಧಾಕೃತೇ. ಪರಮಾತ್ಮನ ಅಭಿನ್ನ ಬಿಂಬರೂಪದಲ್ಲಿ 2 ಭಾಗ, ಅಭಿನ್ನವಾಗಿರ್ತಕ್ಕಂಥ ರೂಪ, ಭಿನ್ನವಾಗಿರ್ತಕ್ಕಂಥ ರೂಪ. ಭಿನ್ನ ಸ್ವರೂಪ ಯಾವುದು ಅಂತ ತಿಳ್ಕೊಂಡಂತಂದರೆ ಬ್ರಹ್ಮಾದಿ ಬಿಂಬನಿಂದ ಹಿಡಿದುಕೊಂಡು ಸಕಲ ಎಲ್ಲರ ಬಿಂಬರೂಪಿಯಾಗಿರ್ತಕ್ಕಂಥವನು ಪರಮಾತ್ಮ. ಅವನು ಭಿನ್ನ, ನಮ್ಮಿಂದ ಭಿನ್ನನಾಗಿರ್ತಕ್ಕಂಥ ಭಿನ್ನ ಸ್ವರೂಪಿ, ನಮ್ಮಿಂದ ಪ್ರತ್ಯೇಕವಾಗೇ ಇರ್ತಾನೆ. ಆದರೆ ಮತ್ಸ್ಯಾದಿಗಳು ಅವನ ಅಭಿನ್ನ ರೂಪಗಳು. ಮತ್ಸ್ಯ ಕೂರ್ಮಾದಿ ಏನು ಅನೇಕ ಅವತಾರಗಳನ್ನು ಪರಮಾತ್ಮ ತೆಗೆದುಕೊಳ್ತಾನೆ. ಅವನಿಗೂ ಮೂಲಭೂತ ಮೂಲನಾಗಿರ್ತಕ್ಕಂಥ ನಾರಾಯಣನಿಗೂ ಏನೂ ಅಂತರವಿಲ್ಲ.
ಅವನು ಸಂಪೂರ್ಣವಾಗಿರ್ತಕ್ಕಂತಹ ಅವ್ಯವಚ್ಛಿನ್ನವಾದಂತಹ ಯೋಗಾಗ್ನಿಯಲ್ಲಿ ದಗ್ಧ ಕರ್ಮ ಮಲಾಶಯ, ಅವನ ಎಲ್ಲ ಜೀವನದ ಇಚ್ಛೆ, ದೇಹದ ಮೇಲಿನ ಅಭಿಮಾನ, ಇಂದ್ರಿಯಗಳ ಮೇಲೆ ಅಭಿಮಾನ ಎಲ್ಲೋ ಬಿಟ್ಟು ಹೋಗಿದ್ದು ಉತ್ಕಲನಿಗೆ. ಇಂಥ ಮನು ಯಾವಾಗಲೂ ತನ್ನ ಹೃದಯದಲ್ಲಿ ಭಗವಂತನನ್ನು ಕಾಣ್ತಾ ಆನಂದದಲ್ಲಿರ್ತಾ ಇದ್ದ. ಮಾತನಾಡಿಸ್ತಿದ್ರೆ ಮಾತನಾಡಲಿಲ್ಲ. ಜನರನ್ನು ಕುರುಡ ಅಂತ ತಿಳ್ಕೊಂಡ್ರು. ಆನಂತರ ನೋಡಿದರೂ ಯಾರನ್ನು ಮಾತಾಡ್ತಿರ್ಲಿಲ್ಲ, ನೋಡದಂತೆ ಇರ್ತಾ ಇದ್ದ. ಕುರುಡ ಅಂತ ತಿಳ್ಕೊಂಡ್ರು, ಹುಚ್ಚ ಅಂತ ತಿಳಿದುಕೊಂಡ್ರು. ಈ ರೀತಿಯಾಗಿ ಅವನನ್ನು ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಪ್ರಜೆಗಳೆಲ್ಲ ತಕರಾರು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ಎಂಥ ರಾಜವನು, ನಮ್ಮ ಕಡೆ ಲಕ್ಷ್ಯ ಕೊಡೋದಿಲ್ಲ ಅಂತೇಳಿ. ಕೊನೆಗೆ ಆ ಧ್ರುವನ ಕುಲದ ಹಿರಿಯರು ಮತ್ತು ಮಂತ್ರಿಗಳು ಸೇರಿ, ಪಾಪ ಉತ್ಕಲನಿಗೆ ಹುಚ್ಚು ಹಿಡಿದಿದೆ, ಅವನೇನು ರಾಜ್ಯ ಆಳ್ತಾನೆ, ಅವನಷ್ಟಕ್ಕೆ ಅವನು ಇರಲಿ ಬಿಡಲಿ ಅಂತೇಳಿ ತಿಳಿದುಕೊಂಡು, ಆನಂತರ ಶಿವಶಿವಮಾರ ಪ್ರಜಾಪತಿಯ ಮಗಳು ಭ್ರಮಿ, ಅವಳನ್ನು ಧ್ರುವ ಮದುವೆಯಾಗಿದ್ದ. ಆ ಭ್ರಮಿಯಲ್ಲಿ ಅವನಿಗೆ ಕಲ್ಪ ಮತ್ತು ವತ್ಸರ ಅಂತೇಳಿ ಇಬ್ಬರು ಮಕ್ಕಳು ಹುಟ್ಟಿದ್ರು. ಆ ಇಬ್ಬರಲ್ಲಿ ಕನಿಷ್ಠ ಮಗನಾದಂತಹ ವತ್ಸರನನ್ನು ರಾಜನನ್ನಾಗಿ ಮಾಡಿದ್ದಾರೆ. ಯಾಕಪ್ಪ ಇಲ್ಲಿಯೂ ಕೂಡ ಹಿರಿಯನಿಗೆ ಯಾಕೆ ರಾಜ್ಯ ಮಾಡಲಿಲ್ಲ ಅಂತನ್ನೋ ಪ್ರಶ್ನೆ ಬಂದಾಗ ಆ ಕಾಲದಲ್ಲಿ ಆಚಾರ್ಯರು ನಮಗೆ ಸಹಾಯಕ್ಕೆ ಬರ್ತಾರೆ. ಕಲ್ಪ ಹುಟ್ಟುವಕ್ಕಿಂತ ಮೊದಲೇ ತನ್ನ ಮಗಳನ್ನು ಧ್ರುವನಿಗೆ ಕೊಡುವಾಗ ಶಿವಶಿವಮಾರ ಪ್ರಜಾಪತಿ ಹೇಳಿದ್ದ, ಇವನಿಗೆ ಹುಟ್ಟತಕ್ಕಂಥ ಮೊದಲನೇ ಮಗನ ನಾನು ಕೊಡಬೇಕು ಅಂತ ತಿಳ್ಕೊಂಡಂತೇಳಿ. ಹೀಗಾಗಿ ಹುಟ್ಟಿದಾಕ್ಷಣಕ್ಕೆ ಅವನು ಶಿವಶಿವಮಾರ ರೂಪಿಯಾದಂಥ ಪರಮಾತ್ಮನನ್ನು ಕರೆದುಕೊಂಡು ಹೋಗಿ ತನ್ನ ಸಾಮೀಪ್ಯದಲ್ಲಿ ಬೆಳೆಸ್ತಾ ಇದ್ದ. ಕಲ್ಪಾಭಿಮಾನಿ ಸನ್, ಅನೇಕ ಕಲ್ಪಗಳಿಗೆ ಕಲ್ಪಾಭಿಮಾನಿ, ಕಲ್ಪ ಅಂತನ್ನುವ ಕಾಲದ ಒಂದು ಗಣನೆ ಏನಿದೆಯಲ್ಲ, ನಾವು ಶ್ವೇತವರಾಹ ಕಲ್ಪೆ ಅಂತ ಹೇಳ್ತೀವಲ್ಲ, ಆ ಕಲ್ಪಕ್ಕೆ ಅಭಿಮಾನಿಯಾಗಿರ್ತಕ್ಕಂಥವನು ಈ ಭ್ರಮಿಯ ಪುತ್ರ ಶಿವಶಿವಮಾರನ ಮೊಮ್ಮಗ, ಅವನು ಶಿವಶಿವಮಾರ ಮಗನಾಗಿ ಬೆಳೆದಿದ್ದಾನೆ. ಆದ್ದರಿಂದಾಗಿ ಉಳಿದವನು ಒಬ್ಬನು ವತ್ಸರ, ಅವನನ್ನು ಸಣ್ಣವನಾಗಿದ್ದು ರಾಜನನ್ನಾಗಿ ಮಾಡಿದ್ದಾರೆ. ಆದರೆ ರಾಜ್ಯ ಸಿಕ್ತು ಅಂತೇಳಿ ಭೋಗದಲ್ಲಿ ಆಸಕ್ತನಾಗಲಿಲ್ಲ. ತಂದೆಯಂತೆಯೇ ಅವನು ಯಾವಾಗಲೂ ಆ ಶಿವಶಿವಮಾರ ರೂಪಿಯಾದಂಥ ತನ್ನ ಅಜ್ಜ, ಅವನು ಶಿವಶಿವಮಾರ ರೂಪಿಯಾಗಿರ್ತಕ್ಕಂಥ ಅವನನ್ನು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಪೂಜೆ ಮಾಡ್ತಾ ರಾಜ್ಯವನ್ನು ಆಳ್ತಾ ಇದ್ದಾನೆ. ವತ್ಸರನಿಗೆ ಸ್ವರ್ವೀತಿ ಅಂತ ತಿಳ್ಕೊಂಡಂತಕ್ಕಂಥ ಹೆಂಡತಿ ಇದ್ಲು, ಯಾವನು ರಾಜನಾಗಿದ್ನಲ್ಲ ಅವನಿಗೆ. ಆ ಸ್ವರ್ವೀತಿಯಲ್ಲಿ ಪುಷ್ಪಾರ್ಣ, ದಿಗ್ಮಕೇತು, ಈಶಾ, ಊರ್ಜ, ವಸು ಮತ್ತು ಜಯ ಅಂತ ಹೇಳಿ 6 ಜನ ಮಕ್ಕಳು ಹುಟ್ಟಿದರು. ಅದರಲ್ಲಿ ಪುಷ್ಪಾರ್ಣನಿಗೆ 2 ಹೆಂಡತಿಯರು. ಒಬ್ಬಳ ಹೆಸರು ಪ್ರಭಾ, ಇನ್ನೊಬ್ಬಳ ಹೆಸರು ದೋಷ. ಅಂದರೆ ಒಂದು ಪ್ರಕಾಶ, ಇನ್ನೊಂದು ರಾತ್ರಿ ಅಂತ ಅರ್ಥ. ಆಗ ಅವನು ಪ್ರಭಾನಲ್ಲಿ ಅವನಿಗೆ 2 ಮಕ್ಕಳು ಹುಟ್ಟಿದರು. ಪ್ರಾತಃ, ಮಧ್ಯಾಹ್ನ, ಸಾಯಂ. ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲಕ್ಕೆ ಅಭಿಮಾನಿಯಾಗಿರ್ತಕ್ಕಂತಹ ಪ್ರಾತಃ, ಮಧ್ಯಾಹ್ನ, ಸಾಯಂ ಅಂತ 3 ಜನ ಮಕ್ಕಳು ಹುಟ್ಟಿದರು. ಆನಂತರ ದೋಷ ಅಂತಕ್ಕಂಥ 2ನೇ ಹೆಂಡತಿಯಲ್ಲಿ ಪ್ರದೋಷ ಅಂತ ತಿಳ್ಕೊಂಡಂತಂದರೆ ಸೂರ್ಯಾಸ್ತಕ್ಕಿಂತ ಮೊದಲು 1.25 ತಾಸು, ವಿಶೇಷವಾಗಿ ತ್ರಯೋದಶಿಯ ಸೂರ್ಯಾಸ್ತದ ನಂತರದ 3 ಘಟಿಕಾ ಅಂತ ತಿಳ್ಕೊಂಡಂತೆ ನೀವೆಲ್ಲ ಅದಕ್ಕೆ ಪ್ರದೋಷ ಅಂತ ಕರೀತಾರೆ. ಆದ್ದರಿಂದ ಅವತ್ತಿನ ದಿವಸ ಪ್ರದೋಷ ಕಾಲದಲ್ಲಿ ಭಗವಂತನ ಪೂಜಾದಿಗಳನ್ನು ಮಾಡ್ತಾರೆ. ದೋಷನಲ್ಲಿ ಮೊದಲನೇ ಮಗ ಪ್ರದೋಷ ಅಂತಕ್ಕಂಥವನು, 2ನೇ ಅಂತಕ್ಕಂಥವನು ನಿಶೀಥ, ರಾತ್ರಿ. 3ನೇಯವನು ವಿಷ್ಟ ಅಂದರೆ ಪ್ರಕಾಶ, ದಿನಪ್ರಕಾಶವುಳ್ಳವನು ಅಂತಂದರೆ ಸೂರ್ಯೋದಯಕ್ಕಿಂತ ಮೊದಲಿರ್ತಕ್ಕಂಥ ಅರುಣೋದಯ ಪ್ರಕಾಶಸಹಿತವಾಗಿರ್ತಕ್ಕಂಥ
ಸಮಯ ಅಂತೇನಿದೆ ಅದಕ್ಕೆ ವ್ಯುಷ್ಟ ಅಂತ ಕರೀತಾರೆ. ಅಂದರೆ ಈ ರೀತಿಯಾಗಿ ಪ್ರಾತಃ ಮಧ್ಯಾಹ್ನ ಸಾಯಂಕಾಲಕ್ಕೆ ಅಭಿಮಾನಿಯಾದ ದೇವತೆಗಳು, ಆನಂತರ ಪ್ರದೋಷ ನಿಶೀಥ ಮತ್ತು ಅರುಣೋದಯದ ಸಮಯಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ದೇವತೆಗಳು ಈ ಪುಷ್ಪಾರ್ಣ ಅಂತಕ್ಕಂಥ ಧ್ರುವನ ವಂಶದಲ್ಲಿದ್ದ ರಾಜನಿಗೆ ಹುಟ್ಟಿದ್ದಾರೆ. ಇನ್ನು ಅವರಲ್ಲಿ ವ್ಯುಷ್ಟ ಅಂತಕೊಂಡಂತೇನಿದ್ದ ದೋಷಾನ್ ಕೊನೆ ಮಗ, ಅವನ ಹೆಂಡತಿ ಹೆಸರು ಪುಷ್ಕರಣಿ ಅಂತ ತಿಳ್ಕೊಂಡಂತೇಳಿ. ಆ ಪುಷ್ಕರಣಿಯಲ್ಲಿ 12 ಜನ ಮಕ್ಕಳು ಹುಟ್ಟಿದರು. ಪ್ರತಿಯೊಬ್ಬರಿಗಿಂತ ಒಬ್ಬ ಶ್ರೇಷ್ಠರು, ಜಗತ್ತಿನಲ್ಲಿ ಅಂಥ ಜ್ಞಾನಿಗಳನ್ನು ಬೆಳೆಸಬೇಕಾಗಿತ್ತು. ಅವರ ಹೆಸರು ಈ ರೀತಿಯಾಗಿದೆ. ಇಲ್ಲ, ವಿಷ್ಟ ಮತ್ತು ಪುಷ್ಕರಣಿಯಲ್ಲಿ ಹುಟ್ಟಿರ್ತಕ್ಕಂಥ ಒಬ್ಬನ ಮಗ, ಅವನ ಹೆಸರು ಸರ್ವತೇಜ ಅಂತ ತಿಳ್ಕೊಂಡಂತೇಳಿ. ಸರ್ವತೇಜ ಎಷ್ಟು ಒಳ್ಳೆಯ ಹೆಸರಿದೆ. ಅವನ ಹೆಂಡತಿ ಹೆಸರು ಆಕೂತಿ. ಆ ಆಕೂತಿಯಲ್ಲಿ ಅವನಿಗೆ 12 ಜನ ಮಕ್ಕಳು ಹುಟ್ಟಿದ್ದಾರೆ. 12ರಲ್ಲಿ ಮೊದಲನೇ ಮಗ ಚಕ್ಷುಷ. ಇನ್ನು ಮುಂದೆ ಚಾಕ್ಷುಷ ಮನ್ವಂತರಕ್ಕೆ ಅವನು ಆ ಮನ್ವಂತರದ ಅಭಿಮಾನಿ ದೇವತೆ ಆಗ್ತಾನೆ. ಆ ನಂತರ ಆ ಚಕ್ಷು ವೈರಾಜಪುತ್ರಿಯಾಗಿರ್ತಕ್ಕಂಥ ನಡ್ವಲಾನನ್ನು ಮದುವೆ ಆಗ್ತಾನೆ. ಇಲ್ಲ, ನಾನು ಇಲ್ಲಿಯೂ ಕೂಡ ಒಂದು ಸ್ವಲ್ಪ ಅನನುಕೂಲ ಆಯಿತು. ವಿಷ್ಟನ ಹೆಂಡತಿ ಹೆಸರು ಪುಷ್ಕರಣಿ. ಪುಷ್ಕರಣಿಗೆ ಹುಟ್ಟಿರ್ತಕ್ಕಂಥವನ ಮಗು ಸರ್ವತೇಜ. ಅವನ ಹೆಂಡತಿ ಆಕೂತಿ. ಅವನಲ್ಲಿ ಚಕ್ಷುಷ ಅಂತೇಳಿ ಚಾಕ್ಷುಷ ಮನ್ವಂತರಕ್ಕೆ ಅಭಿಮಾನಿಯಾಗಿರ್ತಕ್ಕಂಥ ಮಗ ಹುಡ್ತಾನೆ. ಆ ಚಕ್ಷುವಿನಿಗೆ ಹೆಂಡತಿ ಹೆಸರು ನಡ್ವಲ ಅಂತ ತಿಳ್ಕೊಂಡಂತೇಳಿ ವೈರಾಜ ರೂಪಿಯಾದಂಥ ಬ್ರಹ್ಮದೇವರ ಮಗಳವಳು. ಅವಳಲ್ಲಿ 12 ಜನ ಮಕ್ಕಳು ಹುಟ್ಟಿದ್ದಾರೆ. ಇನ್ನೊಮ್ಮೆ ನೆನಪೇ ಇಟ್ಕೊಳ್ಳಿ, ವ್ಯುಷ್ಟ ಅಂತ ತಿಳ್ಕೊಂಡಂತೇಳಿ ಪುಷ್ಪಾರ್ಣನ ಕೊನೆ ಮಗ ಏನಿದ್ದ ಅವನ ಹೆಂಡತಿ ಹೆಸರು ಪುಷ್ಕರಣಿ. ಅವಳಲ್ಲಿ ಸರ್ವತೇಜ ಹುಟ್ಟಿದ. ಆ ಸರ್ವತೇಜನ ಹೆಂಡತಿ ಹೆಸರು ಆಕೂತಿ. ಆಕೂತಿಯಲ್ಲಿ ಚಕ್ಷುಷ ಅಂತ ತಿಳ್ಕೊಂಡು ಚಾಕ್ಷುಷಮನ್ವಂತ ಅಧಿಪತಿ ಹುಟ್ಟಿದ. ಚಾಕ್ಷುಷಮನ್ವಂತರಾಧಿಪತಿಯಲ್ಲಿ 12 ಜನ ಮಕ್ಕಳು ಹುಟ್ಟಿದ್ದಾರೆ. ಏನು ರೀ ಆಚಾರ್ಯ, ನೆನಪಿಳಂಗಿಲ್ಲ ಬಿಡಂಗಿಲ್ಲ, ಯಾಕೆ ಹೆಸರು ಹೇಳ್ತೀರಿ? ಬೇಡ, ಒಂದ್ಸಲ ಕೇಳಿದ್ರು ಸಾಕು, ನಮ್ಮ ಪಾಪ ಹೊರಟೋಗ್ತದೆ. ಅಲ್ಲಿ ಹುಟ್ಟಿರ್ತಕ್ಕಂಥವ್ರ ಹೆಸರು ಕಡೆಗೆ ಲಕ್ಷ್ಯ ಕೊಟ್ಟು ಚೆನ್ನಾಗಿವೆ. ಪುರುಕುತ್ಸ, ಸತ್ಯವ್ರತ, ತ್ರಿತ, ದ್ಯುಮ್ನ, ಋತ, ವ್ರತ. ವ್ರತ ಅಂತ ಹೆಸರಿಟ್ಟಿದ್ದಾನೆ. ಋತ ಅಂತ ತಿಳ್ಕೊಂಡಂತಂದರೆ ಒಳ್ಳೆಯ ಉತ್ತಮವಾದಂಥ ಜ್ಞಾನ ಅಂತ ಅರ್ಥ. ಅಗ್ನಿಷ್ಟೋಮ ಯಜ್ಞದ ಹೆಸರು. ಅತಿರಾತ್ರ ಇನ್ನೊಂದು ಯಜ್ಞದ ಹೆಸರು. ಸುದ್ಯುಮ್ನ, ಆನಂತರ ಶಿವಿ, ಆನಂತರ ಉಲ್ಮುಖ. ಈ ರೀತಿಯಾಗಿ ಮಕ್ಕಳು ಹುಟ್ಟಿದ್ದಾರೆ. ಕೊನೆಯ ಮಗ ಉಲ್ಮುಖನ ಹೆಂಡತಿ ಹೆಸರು ಪುಷ್ಕರಿಣಿ ಅಂತ ತಿಳ್ಕೊಂಡಂತೇಳಿ. ಪುಷ್ಕರಿಣಿ ಅಷ್ಟು ಒಳ್ಳೆಯ ಹೆಸರದೆಲ್ಲ. ಆಗ ಅವನಿನಲ್ಲಿ ಅವನಿಗೆ ಅಂಗ, ಸುನಾಸ, ಆಖ್ಯಾತಿ ಮತ್ತು ಕ್ರತು ಹೀಗೆ ಮತ್ತು ಆಂಗಿರಸ ಮತ್ತು ಗಯ ಈ ರೀತಿಯಾಗಿ 6 ಜನ ಮಕ್ಕಳು ಹುಡ್ತಾರೆ. 6 ಮಕ್ಕಳ ಹೆಸರು ಈ ರೀತಿಯಾಗಿದೆ. ಉಲ್ಮುಖ, ಅಂಗ, ಸುನಾಸ, ಆಖ್ಯಾತಿ, ಕ್ರತು, ಆಂಗಿರಸ, ಗಯ ಈ ರೀತಿಯಾಗಿ 6 ಜನ ಮಕ್ಕಳು ಹುಟ್ಟಿದ್ದಾರೆ. 6 ಮಕ್ಕಳನ್ನು ಹುಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಅಂಗರಾಜನಿಗೆ ಹೆಂಡತಿ ಹೆಸರು ಸುನೀತ ಅಂತೇಳಿ. ಆ ಸುನೀತ ಅವಳು ರಾಕ್ಷಸ ಕುಲೋತ್ಪನ್ನಳಾಗಿರ್ತಕ್ಕಂತಹ ಮೃತ್ಯುದೇವತೆಯ ಮಗಳಾಗಿರ್ತಕ್ಕಂತಹ ಅವಳು ಸುನೀತ ಅಂತ ತಿಳ್ಕೊಂಡಂಥೇಳಿ. ಆ ಸುನೀತಾನಲ್ಲಿ ಜಗದೇಕ ದುಷ್ಟನಾಗಿರ್ತಕ್ಕಂಥ ಮಗ ಹುಟ್ಟಿದ್ದಾನೆ. ವೇನ ಅಂತ ಅರ್ಥ. ವೇನ ಶಬ್ದಕ್ಕೆ ಪೀಡಾ ಅಂತ ಅರ್ಥ. ಜಗತ್ತಿಗೆ ಪೀಡೆಯನ್ನೇ ಕೊಡುವುದಕ್ಕೋಸ್ಕರ ಹುಟ್ಟಿದ್ದ. ಯದ್ದೌಶೀಲ್ಯಾತ್ಸರಾಜರಟಿ, ಅವನ ದುಷ್ಟತನ, ಅವನ ಪೀಡೆ, ಅವನ ಪ್ರಜೆಗಳಿಗೆ ಮಾಡ್ತಕ್ಕಂಥ ಎಕ್ಸ್ಪ್ಲಾಯ್ಟೇಷನ್, ಅನೇಕ ರೀತಿಯಾಗಿರ್ತಕ್ಕಂಥ ಹಿಂಸ್ರ ಪಶು, ಅನೇಕ ಸ್ತ್ರೀಯರಿಗೆ ಅನೇಕ ಪೀಡೆಯನ್ನು ಕೊಡ್ತಕ್ಕಂಥ
ಆ ಒಂದು ವಿಶಿಷ್ಟ ರೀತಿಯಾಗಿರ್ತಕ್ಕಂಥ ನೋಡಿ ಋಷಿಗಳು ಅವನಿಗೆ ಉಪದೇಶ ಮಾಡಲಿಕ್ಕೆ ಬಂದಿದ್ದಾರೆ. ಅವರಿಗೆ ಬೈದಿದ್ದರಿಂದಾಗಿ ಅವರು ನಿನ್ನಂಥವನು ಈ ಧ್ರುವನ ವಂಶದಲ್ಲಿ ರಾಜನಾಗೋದು ಯೋಗ್ಯವಲ್ಲ ಅಂಥೇಳಿ ಸತ್ತೋಗುವಂತ ಶಾಪ ಕೊಡ್ತಾರೆ. ಅವನು ಸತ್ತೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅರಾಜಕತೆ ಹುಟ್ಟುತ್ತದೆ. ಅರಾಜಕತೆಯಾದಾಗ ಉತ್ತರಾಧಿಕಾರಿ ಯಾರೂ ಇಲ್ಲ, ಈ ವಂಶ ನಿಲ್ಲಬಾರ್ದು ಅಂತ ತಿಳ್ಕೊಂಡಂತೇಳಿ ಋಷಿಮುನಿಗಳು ಬಂದು ಆ ವೇನನ ಮೃತ ಶರೀರದಿಂದ ಕ್ಲೋನಿಂಗ್ ಮಾಡಿ, ಆಗಿನ ಕಾಲಕ್ಕೆಲ್ಲ ಗೊತ್ತಿತ್ತು, ಮೃತ ಶರೀರವನ್ನು ಮಂಥನ ಮಾಡಿ, ಮಂಥನ ಅಂತಂದರೆ ಕ್ಲೋನಿಂಗ್, ಅದನ್ನು ಮಾಡಿ ಆವಾಗ ಪರಮಾತ್ಮನ ರಾಜಾದಿರಾಜ ಅಂತ ತಿಳ್ಕೊಂಡಂತನ್ನುವ ಏನೊಂದು ರೂಪ ಇದೆ, ಆ ರೂಪದ ಸನ್ನಿಧಾನದಿಂದ ವಿಶೇಷ ಆವೇಶದಿಂದ ಯುಕ್ತವಾಗಿರ್ತಕ್ಕಂಥ ಒಬ್ಬ ಮಗ ಹುಡ್ತಾನೆ. ಅವನ ಹೆಸರು ಪೃಥು. ಅವನಿಂದ ಪೃಥ್ವಿ ಉತ್ತಮವಾದಂಥ ಈ ಸ್ಥಿತಿ ಪಡೀತದೆ ಅಂತ ತಿಳ್ಕೊಂಡಂತೇಳಿ ವರ್ಣನೆಯನ್ನು ಮಾಡ್ತಾಯಿದ್ದ. ವಿದುರ ಹೇಳ್ತಾನೆ, ಸ್ವಲ್ಪ ನಿಲ್ಲಿ ಅಲ್ಲ, ಅಂಗನಲ್ಲಿ ಉತ್ತಮ ಕುಲ ಇತ್ತು, ಹೆರಿಡಿಟಿ ಚೆನ್ನಾಗಿತ್ತು. ಭಾಳ ಮಹತ್ವಪೂರ್ಣವಾದ ವಿಚಾರ, ಇಲ್ಲಿ ಸ್ವಲ್ಪ ಲಕ್ಷ್ಯ ಕೊಡಿ. ಹೆರಿಡಿಟಿಯ ಬಗ್ಗೆ ನಾವು ಎಂದಿಗೂ ವಿಚಾರ ಮಾಡೋದಿಲ್ಲ. ಮದುವೆಯಾಗ ಹುಡುಗಿ ಚೆನ್ನಾಗಿರಬೇಕು, ಹೆಚ್ಚು ಗಳಿಸ್ತಿರಬೇಕು, ನೋಡ್ಲಿಕ್ಕೆ ಚೆಂದ ಇರಬೇಕು, ಯಾವ ಜಾತಿ ಏನು ಅಂತಕ್ಕಂಥ ಏನು ಇವತ್ತಿನ ದಿವಸ ಮದುವೆ ನಡೆದಿದೆಲ್ಲ, ಇದರಿಂದ ಮುಂದೆ ಎಷ್ಟು ಕುಲ ಮತ್ತು ಸಮಾಜಕ್ಕೆ ಎಷ್ಟು ಅನಾಹುತ ಆಗ್ತದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಇಲ್ಲಿ ತೋರಿಸಿಕೊಡ್ತಾ ಇದ್ದಾರೆ. ಅದೇ ವಿದುರ ಕೇಳ್ತಾನೆ, ಉತ್ತಮ ಕುಲ ಹೆರಿಡಿಟಿ ಚೆನ್ನಾಗಿತ್ತು, ಅವನ ಸ್ವಭಾವ ಚೆನ್ನಾಗಿತ್ತು, ಶೀಲವಾನ್, ಒಳ್ಳೆ ಸಚ್ಚರಿತ್ರನಾಗಿದ್ದ, ಸಜ್ಜನನಾಗಿದ್ದ, ಬ್ರಾಹ್ಮಣ ಪೂಜಕನಾಗಿದ್ದ, ಪರಮಾತ್ಮನಲ್ಲಿ ಪರಮಭಕ್ತನಾಗಿದ್ದ. ಇಂತಹ ವ್ಯಕ್ತಿಗೆ ದುಷ್ಟ ಮಗ ಹೇಗೆ? ಅಷ್ಟೇ ಅಲ್ಲ, ದುಷ್ಟನಾದರೆ ಏನಾಯಿತು? ಧರ್ಮ ತತ್ವಜ್ಞಾನವನ್ನು ತಿಳಿದುಕೊಂಡಿರ್ತಕ್ಕಂಥ ಋಷಿಗಳು ಅವನನ್ನು ಕ್ಷಮಿಸಿ ಅವನಿಗೆ ಒಳ್ಳೆಯ ಸ್ವಭಾವ ಬರುವಂತೆ ಮಾಡಿ ಅವನ ಕಡೆಯಿಂದ ರಾಜ್ಯ ಆಳಿಸೋದು ಬಿಟ್ಟು ಋಷಿಗಳು ಕೂಡ ಶಾಪ ಕೊಟ್ಟು ಕೊಂದಿದ್ದಾರಲ್ಲ. ಒಬ್ಬ ರಾಜನೇ ಕೊಲ್ಲಬೇಕಾಯ್ತು ಅಂತಂದರೆ ಅವನು ಭಾಳ ವಿಚಾರ ಮಾಡಬೇಕಲ್ಲ. ರಾಜನಲ್ಲಿ ಪರಮಾತ್ಮನ ಸನ್ನಿಧಾನ ಇರ್ತದೆ, ಅದನ್ನು ಋಷಿಗಳು ಯಾಕೆ ಆ ರೀತಿಯಾಗಿ ತಿರಸ್ಕರಿಸಿದರು? ಪ್ರಜೆಗಳು ಅವನನ್ನು ಯಾಕೆ ತಿರಸ್ಕಾರ ಮಾಡಿದರು? ಸರ್ವದೇವಮಯೋ ರಾಜ, ಎಲ್ಲ ದೇವತೆಗಳ ಸನ್ನಿಧಾನಯುಕ್ತನಾಗಿರ್ತಕ್ಕಂಥವನು ರಾಜ. ಇಂಥ ವ್ಯಕ್ತಿಯನ್ನು ಪ್ರಜೆಗಳು ಏಕೆ ತಿರಸ್ಕಾರ ಮಾಡಿದರು? ಋಷಿಗಳು ಯಾಕೆ ಶಾಪ ಕೊಟ್ಟು ಕೊಂದರು? ಅಂಥ ಏನು ದೊಡ್ಡ ದೋಷ ಅವನಲ್ಲಿ ಏನಿತ್ತು ಹೇಳುವಂತ ತಿಳ್ಕೊಂಡಿದ್ದ. ಆಗ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದ. ಭಾಳ ವಿಸ್ತಾರವಾಗಿರ್ತಕ್ಕಂಥ ವಿಚಾರ, ಲಕ್ಷ್ಯ ಕೊಡುವಂತ ತಿಳ್ಕೊಂಡಂತ ಹೇಳಿ ವಿದುರನಿಗೆ ಮೈತ್ರೇಯರು ಹೇಳ್ತಾರೆ, ಸಮಾಜದ ವಿಕೃತಿಗಳಿಗೆ ಭಾಗವತಲ್ಲಿ ಹೇಗೆ ಉತ್ತರ ಇದೆ ಅಂತ ಅನ್ನೋದನ್ನು ನೋಡು. ಒಂದು ಸಲ ಅಂಗ ದೊಡ್ಡ ಯಜ್ಞವನ್ನು ಮಾಡಿದ, ಉತ್ತಮ ಋಷಿಗಳನ್ನು ಪುರೋಹಿತರನ್ನಾಗಿ ಮಾಡಿದ, ಒಳ್ಳೆಯ ಋತ್ವಿಜರನ್ನು ಕರೆದುಕೊಂಡು ಬಂದಿದ್ದ. ಎಲ್ಲರೂ ಬಹಳ ಅತ್ಯಂತ ಕ್ರಮದಲ್ಲಿದ್ದರು. ಆದರೆ ಉದ್ಗಾತ ದೇವತೆಗಳನ್ನು ಕರೆದರೂ ಯಾವ ದೇವತೆಗಳು ಬರಲಿಲ್ಲ. ಆ ಹವಿಸ್ಸನ್ನು ತೆಗೆದುಕೊಳ್ಳೋದಕ್ಕೋಸ್ಕರ ಯಾವ ದೇವತೆಗಳು ಬರಲಿಲ್ಲ. ಆಗ ಅವರು ಬಹಳ ವಿಸ್ಮಿತರಾಗಿದ್ದಾರೆ. ಆ ಕಾಲದಲ್ಲಿ ರಾಜನಿಗೆ ಹೇಳ್ತಾ ಇದ್ದ, ನೋಡು ರಾಜ, ನಾವು ಎಷ್ಟೇ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆ ಮಾಡಿದ್ರು ದೇವತೆಗಳು ಬರ್ತಾ ಇಲ್ಲ. ನಾವು ಕೊಟ್ಟ ಆಜ್ಯ ಮೊದಲಾದಂಥ ಈ ಯಜ್ಞಕ್ಕೆ ಯುಕ್ತವಾಗಿರ್ತಕ್ಕಂಥ ಪವಿತ್ರ ವಸ್ತುಗಳನ್ನು ಸ್ವೀಕಾರ ಮಾಡ್ತಾ ಇಲ್ಲ. ರಾಜ, ಏನಾದರೂ ನೀನು ತಂದ ದ್ರವ್ಯದಲ್ಲಿ ಏನಾದರೂ ದೋಷ ಇದೆ, ಮೋಸ ಮಾಡಿ ತಂದಿದ್ದೀಯಾ, ಅಪವಿತ್ರವಾದಂಥ ದ್ರವ್ಯಗಳನ್ನು ಯಜ್ಞಕ್ಕೋಸ್ಕರ ಕೊಟ್ಟಿದ್ದೀಯಾ? ಆಗ ಅವನು ಋತ್ವಿಜರ ಅನುಮತಿಯನ್ನು ಕೇಳಿ ಅವನು, ಯಾಕೆ ರಾಜ ಯಜಮಾನ ಯಜ್ಞ ನಡೀತಾ ಇರುವಾಗ ಮೌನವ್ರತದಲ್ಲಿರಬೇಕು. ಮೌನವ್ರತದಲ್ಲಿ ಕೂತ್ಕೊಂಡು ಜಪ ಮಾಡ್ತಾ ಕೂತ್ಕೊಂಡಿರ್ಬೇಕು ಹೋಮ ಆಗುವವರೆಗೂ. ನಮ್ಮಲ್ಲಿ ಯಜಮಾನ ಬಂದಿರ್ತಾರೆ, ಹೋಮದ ವೇಳೆಗೆ ಕೂತ್ಕೊಳ್ಳಿ ಅಂತ ತಿಳ್ಕೊಂಡಂತಂದ್ರೆ, ಆಚಾರ್ಯ ಮುಂದುವರೆಸ್ರಿ ಬರ್ತೀವಿ ಅಂತ ತಿಳ್ಕೊಂಡಂತ ಹೇಳಿ ಯಜ್ಞಶಾಲೆಯಲ್ಲಿ ನಾವು ಯಜ್ಞ ಮಾಡ್ತಾ ಇರ್ತೇವೆ, ಇಲ್ಲಿ ಕೂತ್ಕೊಂಡು ಹರಟೆ ಹೊಡಿತಾ ಇರ್ತಾರೆ. ಎಲ್ಲರೂ ಅಲ್ಲ, ಒಳ್ಳೆ ಸಾತ್ವಿಕರು ಇದ್ದಾರೆ, ಬಂದು ಕೂತ್ಕೊಳ್ತಾರೆ. ಆದರೂ ಬಂದವರಿಗೂ ಅಲ್ಲಿ ಇಲ್ಲಿ 20 ಕಡೆ ಲಕ್ಷ್ಯ.
ಸಂಪೂರ್ಣ ಹೋಮ ಮುಗಿಯುವವರೆಗೂ ಯಜಮಾನ ಮೌನವ್ರತೆಯಿಂದ ಭಗವಂತನ ಧ್ಯಾನ ಮಾಡಬೇಕು ಅಂತ ನಿಯಮ ಇದೆ. ಆಗ ಅವರ ಅನುಮತಿಯನ್ನು ತೆಗೆದುಕೊಂಡು ಮೌನವ್ರತವನ್ನು ಮುರಿತಾನೆ, ಬಿಟ್ಟು ಹೇಳ್ತಾನೆ ಅವನು, ಇಲ್ಲ, ನನ್ನ ದ್ರವ್ಯ ಬಹಳ ಪ್ರಾಮಾಣಿಕವಾಗಿ ದುಡ್ಡು ತಂದಿರತಕ್ಕಂಥ ಇದೆ, ದ್ರವ್ಯದಲ್ಲಿ ಯಾವ ದೋಷವೂ ಇಲ್ಲ. ಆಗ ಪ್ರಮುಖ ಪುರೋಹಿತರು ಹೇಳ್ತಾರೆ, ಈ ನಾನೇ ಋತ್ವಿಜರನ್ನು ಕರೆದುಕೊಂಡು ಬಂದಿದ್ದೇನಿಲ್ಲ, ಋತ್ವಿಜರಲ್ಲಿಯೂ ಏನು ದೇಶವೂ ಇಲ್ಲ, ಒಳ್ಳೆ ನಿಷ್ಠಾವಂತರಾದಂಥ ಋತ್ವಿಜರಿದ್ದಾರೆ. ಅರ್ಥ ಮಾಡಿಕೊಳ್ಳಿ, ದ್ರವ್ಯ ಪ್ರಾಮಾಣಿಕವಾದ ರೀತಿಯಿಂದ ಗಳಿಸಿದ ಹಣದಿಂದ ತಂದಿರಬೇಕು. ಋತ್ವಿಜರು ಒಳ್ಳೆ ಆಚರಣಶೀಲರಾಗಿರಬೇಕು, 2 ಹೊತ್ತು ಸಂಧ್ಯಾವಂದನೆ ಮಾಡ್ತಿರಬೇಕು, ಗಾಯತ್ರಿ ಜಪ ಮಾಡ್ತಿರಬೇಕು, ಹೊರಗಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಕ್ಷ್ಯಗಳನ್ನು ತಿನ್ನಬಾರದು, ಮಡಿಯಲ್ಲಿ ಊಟ ಮಾಡ್ತಿರಬೇಕು. ಹಾಗಿದ್ದವರೇ ಅಲ್ಲಿ ಹೋಮಕ್ಕೆ ಕೂತ್ಕೊಳ್ಳಿಕ್ಕೆ ಅಧಿಕಾರ. ಯಾರನ್ನೂ ಕರೆದು ಕೂಡಿ ಆದಿತ್ಯಕ್ಕೆ ಅಂತ ತಿಳ್ಕೊಂಡು ಅಂತ ಅಲ್ಲಿಗೆ ಬರೋದಿಲ್ಲ, ದೇವತೆಗಳು ತೆಗೆದುಕೊಳ್ಳೋದಿಲ್ಲ ಆವಾಗ. ಇನ್ನು ಮಂತ್ರದಲ್ಲಿ ಯಾರೂ ಒಂದು ತಪ್ಪು ಮಾಡಿಲ್ಲ. ಅಷ್ಟೇ ಅಲ್ಲ, ಯಾವ ಮಂತ್ರವು ಅಯಾತಯಾಮವಾಗಿಲ್ಲ. ಅಯಾತಯಾಮ ಯಾತಾಮ ಅಂದರೆ ಏನರ್ಥ? ಮಂತ್ರ ಯಾವಾಗ ಅಸ್ಥಾನ, ಉಚ್ಛ್ವಾಸ, ವಿಚ್ಛೇದ ಇವೆಲ್ಲ ಮಂತ್ರದ ದೋಷಗಳು. ಯಾವ ಆಹುತಿಗೆ ಏನು ಮಂತ್ರ ಹೇಳಬೇಕು ಅದೇ ಮಂತ್ರ ಹೇಳಬೇಕು. ಅದನ್ನು ಬಿಟ್ಟು ಬೇರೆ ಕಾಲಕ್ಕೆ ಹೇಳಿದ್ರೆ ಅಸ್ಥಾನ ಅಂತ ಅನಿಸ್ಕೊಳ್ತಾರೆ. ಆ ನಂತರ ಉಚ್ಛ್ವಾಸ, ಇದು ಮಂತ್ರ ದೋಷ. ಉಚ್ಛ್ವಾಸ ಅಂತ ತಿಳ್ಕೊಂಡಂತಂದರೆ ಬಹಳ ದಣಿದು ಅತ್ಯಂತ ಶ್ರಮದಿಂದ ಹಾ ಹಾ ಅಂತ ತಿಳ್ಕೊಂಡಂತೇಳಿ ಆ ರೀತಿಯಾಗಿರ್ತಕ್ಕಂಥಲ್ಲೂ ಕೂಡ ಮಂತ್ರವನ್ನು ಹೇಳಬಾರ್ದು. ಉಚ್ಚಾರಣೆ ಮಾಡುವ ಒಂದು ಕ್ರಮಕ್ಕೂ ಈ ರೀತಿ ಹೆಸರಿವೆ. 3ನೇದು ವಿಚ್ಛೇದ, ಪದಚ್ಛೇದ ಹೆಚ್ಚು ಕಡಿಮೆ ಆಗಬಾರ್ದು. ಇಲ್ಲದೆ ಇದ್ರೆ ಅಗ್ನಿನ, ರಯಿಂ, ಅಶ್ನಮತ ಅಂತಿದ್ದಾಗ ಅಗ್ನಿ, ನಾರ ಅಂಥೇಳಿ ವಿಭಾಗ ಆಗಬಾರ್ದು. ಈಗ ಹಾಡು ಹೇಳ್ತಾ ಇರ್ತಾರೆ, ಕಂಡೆ ನಾನು ವೈಕುಂಠಪತಿಯ ಅಂತ ತಿಳ್ಕೊಂಡು ಅಂತೇಳಿ ಹಾಡಿದೆ. ಕಂಡೆ ನಾವೈ ಏರಿಸ್ತಾರೆ, ಆ ನಂತರ ಮುಂದೆ ಕುಂಠಪತಿಯ ಅಂತ ತಿಳ್ಕೊಂಡು ಅಂಥೇಳಿ. ಮಂತ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪದಚ್ಛೇದದ ವಿಚ್ಛೇದಗಳು ಆಗಬಾರ್ದು. ಒಂದು ಹೋಮ ಅಂದರೆ ಎಷ್ಟು ಕಠಿಣ ಇದೆ ಕಲ್ಪನೆ ಇಟ್ಟುಕೊಳ್ಳಿ. ಘೋಷಣಾಧ್ಯಾಪನಾದಿಶು ಅಷ್ಟೇ ಅಲ್ಲ, ಅಧ್ಯಯನದಲ್ಲಿ ವಿಚ್ಛೇದ ಆಗಿರಬಾರ್ದು. ಅಧ್ಯಾಪಕರು ಹೇಳುವಾಗ ಅವರು ತಪ್ಪು ಹೇಳಿರಬಾರ್ದು, ಪ್ರಮಾದ ಆಗಬಾರ್ದು, ತಪ್ಪು ಉಚ್ಚಾರಣೆ ಆಗಬಾರ್ದು. ಇವೆಲ್ಲ ವೇದ ಮಂತ್ರ ಹೇಳುವಾಗ ಆದರೆ ಅದಕ್ಕೆ ಯಾತಯಾಮ ಅಂತಂತಾರೆ. ಇದು ಯಾವ ದೋಷವೂ ಈ ಯಜ್ಞದಲ್ಲಿ ಆಗಿಲ್ಲ. ಆಗ ಅವನು ಋಷಿಗಳಿಗೆ ಕೇಳಿದ್ದಾನೆ, ಇಷ್ಟೆಲ್ಲ ಅನುಕೂಲತೆ ಇದ್ದರೂ ಯಾಕೆ ದೇವತೆಗಳು ಬರ್ತಾ ಇಲ್ಲ? ಯಾಕೆ ಸೋಮಪಾತ್ರವನ್ನು ಸ್ವೀಕಾರ ಮಾಡಿ ನಾನು ಕೊಟ್ಟ ಹವಿಯನ್ನೋದ್ರಲ್ಲಿ ಯಾಕೆ ಸ್ವೀಕಾರ ಮಾಡ್ತಾ ಇಲ್ಲ ಅಂತ ರಾಜ ಅಲ್ಲಿದ್ದ ಜ್ಞಾನಿಗಳಿಗೆ, ಋಷಿಗಳಿಗೆ ಪ್ರಶ್ನೆ ಮಾಡಿದ್ದಾರೆ. ಆಗ ಅಲ್ಲಿರ್ತಕ್ಕಂಥ ಸದಸ್ಸಾಗಿ ಬಂದ ಋಷಿಗಳು ಅಂತೇನಿದ್ದಾರೆ, ಯಾರು ಸಾಕ್ಷಿಯಾಗಿ ಬಂದು ಕೂತ್ಕೊಂಡಿರ್ತಾರಲ್ಲ ಅವರು ಹೇಳಿದ್ದಾರೆ, ರಾಜ ಈ ಜನ್ಮದಲ್ಲಿ ನಾವು ತ್ರಿಕಾಲ ಜ್ಞಾನಿಗಳು, ಈ ಜನ್ಮದಲ್ಲಿ ನಿನ್ನಿಂದ ಏನು ಪಾಪ ಆಗಿಲ್ಲ. ಆದರೆ ಹಿಂದಿನ ಜನ್ಮದಲ್ಲಿ ಒಂದು ಜನ್ಮ ಇದೆ, ಹಿಂದಿನ ಜನ್ಮದಲ್ಲಿ ನೀನೊಬ್ಬ ಬಾಲಹತ್ಯೆಯನ್ನು ಮಾಡಿದ್ದಿ. ಆ ಬಾಲಹತ್ಯೆಯನ್ನು ಮಾಡಿದ್ದರಿಂದಾಗಿ ಈ ಜನ್ಮದಲ್ಲಿ ನಿನಗೆ ಸಂತಾನ ಆಗಿಲ್ಲ. ಒಳ್ಳೆಯ ಸಂತಾನ ಇಲ್ಲದೇ ಇದ್ದದ್ದರಿಂದಾಗಿ ದೇವತೆಗಳು ಬರ್ತಾ ಇಲ್ಲ, ಸಂತಾನಹೀನನ ಭಿಕ್ಷೆಯನ್ನು ಸ್ವೀಕಾರ ಮಾಡೋದಿಲ್ಲ. ಆದ್ದರಿಂದ ಒಂದು ಕೆಲಸ ಮಾಡು, ಮೊಟ್ಟ ಮೊದಲು ಯಜ್ಞನಾರಾಯಣನನ್ನು ಆರಾಧನೆ ಮಾಡು. ಅಂದರೆ ಯಜ್ಞನಾಮಕನಾದಂಥ ಸ್ತ್ರೀಯರನ್ನು ಆರಾಧನೆ ಮಾಡಿ ಪ್ರಾರ್ಥನಾ ಮಾಡಿಕೊ, ಹಿಂದಿನ ಜನ್ಮದ ಪಾಪಗಳನ್ನು ದೂರ ಮಾಡು ಪರಮಾತ್ಮ. ದೂರ ಮಾಡಿ ನಾನು ಮಾಡಿದ ಪಾಪಕ್ಕೆ ಕ್ಷಮೆ ಕೇಳ್ಕೊಳ್ತೇನೆ, ಶಿಕ್ಷೆ ಅನುಭವಿಸ್ಲಿಕ್ಕೆ ತಯಾರಿದ್ದೇನೆ, ಈಗ ಒಂದು ಒಳ್ಳೆಯ ಸಂತಾನ ಕೊಡು ಅಂತೇಳಿ ಕೇಳು.
ಆಗ ಪರಮಾತ್ಮ ನನಗೆ ಉತ್ತಮ ಸಂತಾನ ಕೊಡ್ತಾನೆ. ಉತ್ತಮ ಸಂತಾನವನ್ನು ಕೊಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ದೇವತೆಗಳು ನಿನ್ನ ಆಹುತಿಯನ್ನು ಸ್ವೀಕಾರ ಮಾಡ್ತಾರಪ್ಪ ಅಂಥೇಳಿ ಹೇಳಿದ್ದಾರೆ. ದೊಡ್ಡ ಪ್ರಶ್ನೆ ಬರ್ತದಲ್ಲ, ಹಾಗಾದರೆ ಸಂತಾನಹೀನರಾಗಿರ್ತಕ್ಕಂಥವ್ರಿಗೆ ಯಜ್ಞ ಮಾಡಲಿಕ್ಕೆ ಅಧಿಕಾರ ಇಲ್ಲವೇ? ಯಜ್ಞ ಮಾಡಿಸ್ಲಿಕ್ಕೂ ಅಧಿಕಾರವಿಲ್ಲವೇ? ದೇವತೆಗಳನ್ನು ಪೂಜೆ ಅವ್ರು ಮಾಡಬಾರ್ದೆ? ಅವರಿಗೆ ಸದ್ಗತಿನೇ ಇಲ್ಲವೇ? ಭಗವಂತ ಕರುಣಾಸಮುದ್ರ ಅಂತಂತಾರಲ್ಲ, ಕರುಣಾಸಮುದ್ರನಾಗಿರ್ತಕ್ಕಂಥ ಭಗವಂತ ಇವ್ರ ಮೇಲೆ ಅನುಗ್ರಹ ಯಾಕೆ ಮಾಡೋದೋಗೋದಿಲ್ಲ? ಸಂತಾನ ಇಲ್ಲದೇ ಇದ್ರೆ ಆಯಿತು, ಅದು ಹಣೆವಾರ. ಆಗಿಲ್ಲ, ನಮ್ಮ ಸಾಧನೆಯಿಂದ ದೇವರು ಯಾಕೆ ಒಲಿಬಾರ್ದು ಅನ್ನುವ ಪ್ರಶ್ನೆಗೆ ಇಂಥ ಸಮಸ್ಯೆ ಬಂದಾಗ ನಮ್ಮ ಆಚಾರ್ಯರು ಬರ್ತಾರೆ, ಉತ್ತರ ಕೊಡ್ತಾ ಇದ್ದಾರೆ. ಪುರಾಣದ ವಚನವನ್ನು ಹೇಳ್ತಾರೆ, ಹಾಗೇನಿಲ್ಲ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಪ್ರತಿಯೊಬ್ಬ ವಿವಾಹಿತ ವ್ಯಕ್ತಿ ಮಕ್ಕಳಾಗುವುದಕ್ಕೋಸ್ಕರ ಸಂತಾನಗೋಪಾಲ ಮಂತ್ರದ ಜಪವನ್ನು ಮಾಡಬೇಕು. ಆನಂತರ ಸಂತಾನಗೋಪಾಲ ಹೋಮವನ್ನು ಮಾಡಬೇಕು. ಪುರುಷ ಸೂಕ್ತ ಹೋಮಗಳನ್ನು ಮಾಡಿಸ್ಬೇಕು. ಹರಿವಂಶಾದಿಗಳನ್ನು ಶ್ರವಣ ಮಾಡಿ ಅದರ ಹೋಮ ಮಾಡಿಸ್ಬೇಕು. ನವಗ್ರಹಾದಿಗಳನ್ನು ಸಂತೋಷಪಡಿಸಬೇಕು. ಗರ್ಭಗತ ವೀರ್ಯಗತ ದೋಷ ನಿವಾರಣೆಗೋಸ್ಕರ ಇರತಕ್ಕಂಥ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು. ಇಷ್ಟು ಮಾಡಿಕೊಂಡರೂ ಮಕ್ಕಳಾಗದೇ ಇದ್ದರೆ ಇದು ಇವರು ತಪ್ಪಲ್ಲ. ಆದ್ದರಿಂದಾಗಿ ಅವರಿಗೆ ಮಕ್ಕಳಿಲ್ಲದೆ ಅವ್ರಿಗೆ ಉತ್ತಮವಾದ ಗತಿ ಸಿಗ್ತದೆ. ಅನಪತ್ಯೋಪಿ ಸದ್ಧರ್ಮ ಲೋಕಜಿನ್ನಾತ್ರ ಸಂಶಯ. ಅವನು ಕೂಡ ಮೋಕ್ಷವನ್ನು ಹೊಂತಾನೆ, ಇದರಲ್ಲಿ ಏನೂ ಸಂದೇಹವಿಲ್ಲ. ಆದ್ದರಿಂದ ಸಂತಾನಹೀನರಾಗಿರ್ತಕ್ಕಂಥವರು ಮನಸ್ಸಿಗೆ ತಾಪ ಮಾಡಿಕೊಳ್ಳುವ ಕಾರಣವಿಲ್ಲ. ಆದರೆ ಉಪಾಯ ಮಾಡದೆ ಹಾಗೆ ಕೂತ್ಕೊಂಡ್ರೆ ಅವರು ದೋಷಗಳಾಗ್ತಾರೆ. ಮಕ್ಕಳಿಗೆ ಬೇಕಾದಂಥ ಶಾಸ್ತ್ರದಲ್ಲಿ ಹೇಳಿದ ಎಲ್ಲ ಉಪಾಯಗಳನ್ನು ಮಾಡಬೇಕು. ಶ್ರಮ ಆಗ್ತದೆ, ಸ್ವಲ್ಪ ಖರ್ಚಾಗ್ತದೆ. ಮಾಡಿದ ನಂತರವೂ ಕೂಡ ಆಗದೇ ಇದ್ದರೆ ಅದು ಈ ಜನ್ಮದಲ್ಲಿ ಪರಮಂತನ ಇಚ್ಛೆ ಇಲ್ಲ ಅಂತ ಅನ್ನೋದನ್ನು ಸ್ವೀಕಾರ ಮಾಡಬೇಕು. ಆದರೆ ಆದೀತು ಬಿಟ್ಟರೆ ಬಿಡ್ತು ಅಂತ ತಿಳ್ಕೊಂಡಂಥ ಅದನ್ನು ಬಿಟ್ಟರೆ ಆಗ ನಾವು ಪಾಪಿಗಳಾಗ್ತದೆ. ಹಾಗಾದರೆ ಹಂಗೇನು ಕಡಿಮೆ ಆಗಿದ್ನೆ, ಇಲ್ಲಿಯ ಸಮಸ್ಯೆ ಬೇರೆ ಇದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಯಾಕೆ ದೇವತೆಗಳು ಬರಲಿಲ್ಲ ಆಹುತಿ ತೆಗೆದುಕೊಳ್ಳಿಕ್ಕೆ ಅಂತಂದರೆ ದೇವತೆಗಳಿಗೊಂದು ಇಚ್ಛೆ ಇತ್ತು. ಅಂಗನಲ್ಲಿ ಹುಟ್ಟತಕ್ಕಂಥ ಒಬ್ಬ ಮಗ ಸಂಪೂರ್ಣ ಪೃಥ್ವಿಯನ್ನೇ ಡೆವಲಪ್ ಮಾಡಿ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಕಾರ್ಯವನ್ನು ಮಾಡಬೇಕು. ಅದಕ್ಕೋಸ್ಕರ ರಾಜ ಅಂಗ ಇನ್ನೂ ವಿಶೇಷವಾಗಿ ಪರಮಾತ್ಮನ ಆ ಒಳ್ಳೆ ಮಗನಿಗೋಸ್ಕರ ಇವನು ಪ್ರಾರ್ಥನೆ ಮಾಡಲಿ ಅಂತ ತಿಳ್ಕೊಂಡಂತ ಕೇಳಬೇಕು. ಹಾಗಾದರೆ ಒಳ್ಳೆ ಮಗ ಹುಟ್ಟಲಿಲ್ಲಲ್ಲ. ಅನಪತ್ಯತ್ವ ಕರ್ಮಾಸೋ ಬಾಲಹತ್ಯಾಕೃತೆ ಪುರ. ಅದಕ್ಕೆ ಆಚಾರ್ಯ ಉತ್ತರ ಕೊಡ್ತಾರೆ. ಒಂದು ಕಡೆಗೆ ಬಾಲಹತ್ಯಾ ದೋಷ ಇದೆ, ಅದರಿಂದ ಅನಪತ್ಯತ್ವ ಹೋಗ್ಲಿಕ್ಕೆ ಸಂತಾನ ಆಗಲಿ ಅಂದ್ಬಿಟ್ರೆ ಆ ಪಾಪಂತೂ ಇದೆಯಲ್ಲ, ಆ ಪಾಪದಿಂದ ಹುಟ್ಟತಕ್ಕಂಥ ಮಗ ಕೆಟ್ಟವನು. ಆದ್ದರಿಂದ ಪಾಪ ನಿರ್ವಹಣೆ ಆಗಲಿ, ಆಮೇಲೆ ಒಳ್ಳೆ ಮಗ ಹುಟ್ಟಲಿ ಅಂತ ತಿಳ್ಕೊಂಡಂತ ಅನ್ನುವ ರೀತಿಯಲ್ಲಿ ಪರಮಾತ್ಮನ ಒಂದು ವ್ಯವಸ್ಥೆ ಇತ್ತು. ಅಥೋ ದುಷ್ಟೋ ಭವತ್ಪುತ್ರ ಇಷ್ಟೋ ವಿಷ್ಣು ರಥಃ ಪ್ರಭು. ಆದ್ದರಿಂದ ಮೊದಲು ಹುಟ್ಟಿರ್ತಕ್ಕಂಥವನು ದುಷ್ಟ ಮಗ, ನಂತರ ಹುಟ್ಟಿರ್ತಕ್ಕಂಥವನು ಒಳ್ಳೆ ಭಗವದ್ಭಕ್ತ ಮಗ. ದುಷ್ಟ ಮಗ ಯಾಕೆ ಹುಟ್ಟಿದ? ಇವನ ಪಾಪದ ಫಲ ಇತ್ತು, ಇರಲಿ. ತಾಯಿ ಇವತ್ತಿನ ಜ್ವಲಂತ ಸಮಸ್ಯೆ ಮನೆಗಳಲ್ಲಿದೆ ಅಲ್ಲ, ಅಂಗ ಮದುವೆ ಮಾಡಿಕೊಂಡದ್ದು ಇಂಟರ್ ಕಾಸ್ಟ್ ಮ್ಯಾರೇಜ್. ಅಂತರ್ಜಾತೀಯ ವಿವಾಹವನ್ನು ಅಂಗ ಮಾಡಿಕೊಂಡಿದ್ದ. ಅದಕ್ಕೆ ಆಚಾರ್ಯರು ಮುಂದೆ 39ನೇ ಶ್ಲೋಕದಲ್ಲಿ ಅದರ ವಿವರಣೆ ಕೊಡ್ತಾರೆ. ಆ ಶ್ಲೋಕದಲ್ಲಿ ಹೇಳ್ತಾರೆ, ವೇನಃ ಜಾತಃ ಮಾತೃದೋಷೇಣ. ತಾಯಿಯಿಂದಾಗಿ ತಾಯಿಯ ದೋಷದಿಂದಾಗಿ ದುಷ್ಟನಾದ ಮಗ ಹುಟ್ಟಿದ. ಇವನು ಧ್ರುವ ವಂಶ, ಮನುವಿನ ವಂಶ, ಒಳ್ಳೆ ಉತ್ತಮವಾದ ಋಷಿಗಳ ವಂಶ, ಪ್ರಜಾಪತಿಗಳ ವಂಶ. ಮದುವೆ ಆಗಿರ್ತಕ್ಕಂಥ ಆ ಹೆಣ್ಮಗಳು ಅವಳು
ಮೃತ್ಯುದೇವತೆಯ ಮಗಳು. ಮೃತ್ಯುದೇವತೆಗಳು ಕೂಡ ಇಬ್ಬರಿದ್ದಾರೆ. ಒಬ್ಬನು ಯಮನ ತಮ್ಮ, ಒಬ್ಬ ಭಾಳ ಒಳ್ಳೆಯ ಧಾರ್ಮಿಕ, ಅಸುರರಿಗೆಲ್ಲ ಸರಿಯಾಗಿರ್ತಕ್ಕಂಥವ್ರು ಮೃತ್ಯು ತಂದು ಕೊಡ್ತಕ್ಕಂಥವನು. ಇನ್ನೊಬ್ಬ ಅಸುರನಾದ ಮೃತ್ಯುದೇವತೆ, ಮೃತ್ಯು ಅಂತಕ್ಕಂಥವನು, ಅವನ ಮಗಳು ಇವಳು ಸುನೀತ. ಕೆಳಗಿನ ಜಾತಿಯವರು. ಜಾತಿ ಅಂತಂದರೆ ಯಾವ ಜಾತಿ ದೂಷಿತ, ಯಾವ ಕೇಳು ಮೇಲೆ ಕೆಳಗು ಅಂತ ಅನ್ನೋದು ತಪ್ಪಾಗ್ತದೆ, ಅಲ್ಲಿ ದೂಷಿತವಾದಂಥ ಒಂದು ಜಾತಿ. ಇಂಥ ವೇಳೆಗೆ ಏನು ಮಾಡಬೇಕು? ತಮ್ಮ ತಮ್ಮ ವರ್ಣದಲ್ಲೇ ಮದುವೆ ಆಗಬೇಕು. ಇದು ಉತ್ತಮವಾಗಿರ್ತಕ್ಕಂಥದ್ದು. ಇಲ್ಲದೇ ಇದ್ದರೆ ದುಷ್ಟ ಮಕ್ಕಳು ಹುಟ್ಟುತ್ತಾರೆ. ಆಚಾರ್ಯರ ಪುರಾಣದ ಈ ಮಾತುಗಳನ್ನು ಹೇಗೆ ನಂಬೋದು ಅನ್ನೋದನ್ನು ನಾನು ವಿಚಾರ ಮಾಡಿದರೆ, ನಾನು ಈ ಅಂತರ್ಜಾತಿ ವಿವಾಹದಿಂದ ಆಗತಕ್ಕಂತಹ ವಿಕೃತಿಗಳ ಬಗ್ಗೆ ಸಾಕಷ್ಟು ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೇನೆ. ಮಾಡರ್ನ್ ಸೈಕಾಲಜಿ, ಆನಂತರ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಗ್ರಂಥಗಳನ್ನು ಅಧ್ಯಯನ ಮಾಡಿದ್ದೇನೆ. ಹತ್ತೊಂಬತ್ತನೇ ಕೊನೆಯ ದಶಕದಲ್ಲಿ 84ರಿಂದ 77 ಮಧ್ಯದಲ್ಲಿ ಡಾಕ್ಟರ್ ವಾಟ್ಸನ್ ಅಂತ ಹೇಳಿ ಅವನು ನೊಬೆಲ್ ಪ್ರೈಸ್ ಪಡೆದ ವ್ಯಕ್ತಿ. ಅವನಿಗೆ ಇವತ್ತಿಗೂ ಕೂಡ ಮೈಕ್ರೋಬಯಾಲಜಿಯಲ್ಲಿ ಜೀನ್ಸ್ ಅಭ್ಯಾಸ ಮಾಡ್ತಕ್ಕಂಥವ್ರು ಹೇಳ್ತಾರೆ, ಡಾಕ್ಟರ್ ವಾಟ್ಸನ್ ಈಸ್ ಎ ಫಾದರ್ ಆಫ್ ಜೀನ್ಸ್. ಜೀನಿನ ಸಂಶೋಧನೆಯಲ್ಲಿ ತಂದೆಯ ಸ್ಥಾನದಲ್ಲಿ ಇದ್ದುಕೊಂಡು ನಮಗೆ ಮಾರ್ಗದರ್ಶನ ಮಾಡಿದ ವ್ಯಕ್ತಿ ಅಂತ ಹೇಳಿ ಕರೀತಾರೆ. ಅವನು 1991 ಮತ್ತು 1994 ಈ 2 ವರ್ಷಗಳ ಪ್ರತಿ ವರ್ಷ ಜಗತ್ತಿನಲ್ಲಿ ವರ್ಲ್ಡ್ ಸೈನ್ಸ್ ಕಾಂಗ್ರೆಸ್ ಅಂತ ಹೇಳಿ ಸಭೆ ಆಗ್ತದೆ. ಎಲ್ಲ ಸೈಂಟಿಸ್ಟಲ್ಲಿ ಬಂದಿರ್ತಾರೆ. ಅಲ್ಲಿ ಬಂದಿರತಕ್ಕಂಥ ಸಂದರ್ಭದಲ್ಲಿ ಅವನು ಆ ಸೈನ್ಸ್ ಕಾಂಗ್ರೆಸ್ನಲ್ಲಿ 2 ಸಲ ಒಂದು ಮಾತನ್ನು ಬಹಳ ಸ್ಪಷ್ಟವಾಗಿ ಹೇಳಿದ, ಜೀನ್ಸ್ ಪರಿಶುದ್ಧವಾಗಿರಬೇಕಾಗಿದ್ದರೆ, ಜೀನ್ಸ್ ಶುದ್ಧವಾಗಿರಬೇಕಾಗಿದ್ದರೆ ಸಮಾನ ವರ್ಣದಲ್ಲಿಯೇ ಮದುವೆ ಆಗಬೇಕು. ಹಿಂದೂಸ್ತಾನದಲ್ಲಿ ತಮ್ಮ ತಮ್ಮ ಜಾತಿಯಲ್ಲಿ ಮದುವೆ ಆಗ್ತಕ್ಕಂಥ ಏನು ಕ್ರಮ ಇದೆ, ಇದರಷ್ಟು ಬೆಸ್ಟ್, ಅತಿ ಶ್ರೇಷ್ಠವಾದ ವಿಧಾನ ಮತ್ತೊಂದಿಲ್ಲ. ಅಲ್ಲಿ ಹುಟ್ಟಿದ ಮಕ್ಕಳು, ಅದಕ್ಕೋಸ್ಕರ ಭಾರತ ದೇಶದಲ್ಲಿ ಒಳ್ಳೆಯ ತೇಜಸ್ವಿಯಾದ, ಬುದ್ಧಿವಂತರಾದ, ಧಾರ್ಮಿಕರಾದ, ಸುಸ್ವಭಾವಿಯಾದ ಮಕ್ಕಳು ಹುಟ್ಟುತ್ತಾರೆ. ಯಾಕೆ ಅಂತ ತಿಳ್ಕೊಂಡ್ರೆ ಅವರು ತಮ್ಮ ವರ್ಣದಲ್ಲೇ ಮದುವೆ ಮಾಡಿಕೊಳ್ತಾರೆ. ಆಗ ಯಾರೋ ಪ್ರಶ್ನೆ ಕೇಳಿದರು, ಬೇರೆ ವರ್ಣದ ಮದುವೆ ಮಾಡಿಕೊಂಡ್ರೆ ಏನಾಗ್ತದೆ? ಅದಕ್ಕೆ ಅವನು ಹೇಳ್ತಾನೆ, ಯಾವ ವರ್ಣದವರು ಮೇಲು ಕೀಳು ಅಲ್ಲ, ಆದರೆ ಒಂದು ವರ್ಣದವರ ಅವರು ತಮ್ಮ ವರ್ಣದ ಮದುವೆ ಮಾಡಿಕೊಳ್ಬೇಕು. ಕ್ಷತ್ರಿಯರು ಕ್ಷತ್ರಿಯ ವರ್ಣದವರನ್ನು, ಆನಂತರ ವೈಶ್ಯರು ವೈಶ್ಯ ವರ್ಣದವರನ್ನು, ಶೂದ್ರರು ಶೂದ್ರರನ್ನು, ಮತ್ತು ಉಳಿದ ಏನು ಜಾತಿಗಳು ಅಂತಿವೆ ಆ ತಮ್ಮ ಜಾತಿಯವನ್ನೇ ಮದುವೆ ಆದರೆ ಅವಾಗ ಏನಾಗ್ತದೆ, ಆ ಜೀನ್ಸ್ನಲ್ಲಿ ಒಂದು ಏನು ರಿದಮ್ ಇರ್ತದೆ, ಆ ಜೀನ್ಸ್ ರಿದಮ್ನಲ್ಲಿ ಕೋಆಪ್ರೇಟ್ ಆಗ್ತದೆ. ಜೀನ್ಸ್ ರಿದಮ್ನಲ್ಲಿ ಕೋಆಪ್ರೇಟ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗ ಹುಟ್ಟತಕ್ಕಂಥ ಮಕ್ಕಳು ಆ ತಂದೆ ತಾಯಿಗಳ ಒಂದು ಹೆರಿಡಿಟಿ, ಎನ್ವೈರ್ಮೆಂಟು, ಅದಕ್ಕೆ ಅನುಸಾರವಾದ ರೀತಿಯಲ್ಲಿ ಆ ಒಂದು ಸ್ವಭಾವದ ಒಳ್ಳೆಯ ಮಕ್ಕಳು ಹುಟ್ಟುತ್ತಾರೆ. ಆದರೆ ಅಂತರ್ಜಾತಿ ವಿವಾಹದಿಂದ ಏನಾಗ್ತದೆ? ಅಂತರ್ಜಾತಿ ವಿವಾಹದಿಂದ ಆ ಪರಸ್ಪರ ವಿರುದ್ಧವಾದ ಜೀನ್ಸ್ನಲ್ಲಿ ಆ ರೀತಿಯಾಗಿರ್ತಕ್ಕಂಥ ಒಂದು ರಿದಮ್ ಅದು ಕೆಟ್ಟೋಗ್ತದೆ. ರಿದಮ್ನಲ್ಲಿ ಒಂದು ವಿಕೃತಿ ಉಂಟಾಗೋದರಿಂದಾಗಿ ಹುಟ್ಟತಕ್ಕಂಥ ಮಕ್ಕಳು ದ್ವಿಸ್ವಭಾವಿಯಾಗಿ ಹುಟ್ಟುತ್ತಾರೆ. ಈ ಒಂದು ರೀತಿ ಸ್ವಭಾವದ ಜೀನ್ಸ್, ಇನ್ನೊಂದು ಜಾತಿಯ ಸ್ವಭಾವದ ಜೀನ್ಸ್. ಅದರಿಂದಾಗಿ ಆ ಮಿಕ್ಸ್ ಜೀನ್ಸಿಂದ ಹುಟ್ಟಿರ್ತಕ್ಕಂಥವರು ಮೊದಲನೇ ಜನ್ರೇಷನ್, ಅವರು ಅಂತರ್ಜಾತಿ ವಿವಾಹ ಮಾಡಿಕೊಂಡಿರ್ತಕ್ಕಂಥವರು ತಾವು ಯುವಕರಾಗಿರ್ತಾರೆ, ಮೆಚ್ಯೂರ್ ಇರ್ತಾರೆ, ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಅದರಲ್ಲಿ ರಿಸ್ಕ್ 89%, 89% ಇಂಟರ್ ಕಾಸ್ಟ್ ಮ್ಯಾರೇಜ್ ಮುಂದೆ ಫೇಲ್ ಆಗ್ತವೆ. ಆಚಾರ್ಯ ಲೆಕ್ಕ ತೆಗೆದಿದ್ದೀರಾ? ಹೌದು. ಡಾಕ್ಟರ್ NC ದೇಸಾಯಿ ಅವರು
ನಾನು ಸೋಷಿಯಾಲಜಿ MA ಮಾಡುವಾಗ ಅವರು ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಹೆಡ್ ಇದ್ದರು. ಅವರು ಅನೇಕ ಎಸ್ಸೆಗಳನ್ನು ಬರೆದಿದ್ದಾರೆ. ಅವರು ಎಸ್ಸೆ ಬಂದಿರತಕ್ಕಂಥ ಎಸ್ಸೆಗಳಲ್ಲಿ ಒಂದು ಪುಸ್ತಕ ಪ್ರಿಂಟ್ ಆಗಿದೆ, ಇಂಡಿಯನ್ ಮ್ಯಾರೇಜ್ ಆ್ಯಂಡ್ ಅದರ್ ಎಸ್ಸೇಸ್ ಅಂತ ತಿಳ್ಕೊಂಡು ಅಂಥೇಳಿ ಅವರು ಪುಸ್ತಕವನ್ನು ಬರೆದಿದ್ದಾರೆ. ಅದರಲ್ಲಿ ಲವ್ ಮ್ಯಾರೇಜ್ ರಿಸ್ಕ್ ಎಷ್ಟು ಸರಿ ಹೋಗ್ತದೆ, ಇಂಟರ್ ಕಾಸ್ಟ್ ಮ್ಯಾರೇಜ್, ಆನಂತರ ಅರೇಂಜ್ ಮ್ಯಾರೇಜ್, ಆನಂತರ ಪರಸ್ಪರವಾಗಿರ್ತಕ್ಕಂಥ ಸವರ್ಣಗಳಲ್ಲಿರ್ತಕ್ಕಂಥ ಮ್ಯಾರೇಜ್, ಇವುಗಳಲ್ಲಿ ರಿಸ್ಕ್ ಫ್ಯಾಕ್ಟರ್ ಎಷ್ಟು ಅಂಥೇಳಿ ಅವರು 1,000 ಆ ಫ್ಯಾಮಿಲಿಗಳನ್ನು, ಇಂಡಿಯನ್ ಫ್ಯಾಮಿಲಿಗಳನ್ನು ಅಭ್ಯಾಸ ಮಾಡಿ ಡಾಟಾ ತೆಗೆದಿದ್ದಾರೆ. ಅದರಲ್ಲಿ ಲವ್ ಮ್ಯಾರೇಜ್ನಲ್ಲಿ ರಿಸ್ಕ್ 87%, ಇಂಟರ್ ಕಾಸ್ಟ್ ಮ್ಯಾರೇಜ್ನಲ್ಲಿ 89% ರಿಸ್ಕ್, ವಿವಾಹ ಮುಂದೆ ಸರಿಯಾಗಿ ಉಳಿಯೋದಿಲ್ಲ, ಅವರು ಸುಖವಾಗಿರೋದಿಲ್ಲ. ಅರೇಂಜ್ ಸವರ್ಣ ಮ್ಯಾರೇಜ್ನಲ್ಲಿ ರಿಸ್ಕ್ ಓನ್ಲಿ 9%. ಇಲ್ಲಿ ವಿಚ್ಛೇದ ಆಗ್ತದೆ ಈಗಿನ ಕಾಲದ ಕ್ರಮದಿಂದಾಗಿ. ಆದರೆ ಇದರಿಂದ ಇಲ್ಲೇನಾಗ್ತದೆ ಅಂತ ತಿಳ್ಕೊಂಡಂತಂದರೆ, ಇಂಟರ್ ಕಾಸ್ಟ್ ಮ್ಯಾರೇಜ್ನಿಂದ ಮೊದಲನೇ ಜನ್ರೇಷನ್ ಅವರು ಅಗ್ರೆಸಿವ್ ಆಗಿ ಹುಡ್ತಾರೆ. ಅವರಲ್ಲಿ ಒಂದು ಥರದ ಸಹನಶೀಲತೆ ಇರೋದಿಲ್ಲ. ಪ್ರತಿಯೊಂದಕ್ಕೂ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಹೋರಾಟದ ಮನೋಭಾವ ಇರ್ತಾರೆ. ಕ್ಷತ್ರಿಯರಿಗೆ ಉಪಯೋಗ ಬೀಳ್ಬೋದು, ಆದರೆ ಸಾಮಾನ್ಯ ಜನರಿಗೆ ಉಪಯೋಗ ಬೀಳೋದಿಲ್ಲ. ಎರಡನೇ ಜನ್ರೇಷನಲ್ಲಿ ಅವರಲ್ಲಿ ವಿಶಿಷ್ಟವಾದ ರೋಗಗಳು ಪ್ರಾರಂಭವಾಗ್ತದೆ. ಮೂರನೇ ಜನ್ರೇಷನ್ದಲ್ಲಿ, ಅಂದರೆ ಇಂಟರ್ ಕಾಸ್ಟ್ ಆಗಿದ್ದು ಮೂರನೇ ಜನ್ರೇಷನ್, ಏಡ್ಸ್, ಕ್ಯಾನ್ಸರ್, ಇನ್ನು ಗುಣಭಾಗದ ರೋಗಗಳಿಂದ ಹುಟ್ಟುತ್ತಾರೆ. ಫೋರ್ತ್ ಜನ್ರೇಷನ್ನಲ್ಲಿ ಅವರು ಸರ್ವಸಾಮಾನ್ಯವಾಗಿ ಮೋರ್ ದೆನ್ 90% ಮೆಂಟಲ್ ರಿಟೈರ್ಡ್ ಮಕ್ಕಳು ಹುಡ್ತಾರೆ. ಜೀನ್ಸ್ನಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ವಿಕೃತಿ ಆದ್ದರಿಂದ ತಿಳುವಳಿಕೆ ಇದ್ದ ವ್ಯಕ್ತಿಗಳು ಯಾವ ಜಾತಿ ಹೆಚ್ಚಲ್ಲ ಮೇಲಲ್ಲ ಕೆಳಲ್ಲ, ಅವರವರ ಜಾತಿಯಲ್ಲಿ ಅವರು ಶ್ರೇಷ್ಠರೇ. ಆದರೆ ವಿವಾಹದ ಸಂದರ್ಭದಲ್ಲಿ ಮಾತ್ರ ಸಜಾತಿಯರಲ್ಲಿ ವಿವಾಹವಾಗಬೇಕು. ಯಾಕೆ ತಿಳ್ಕೊಂಡಂತಂದರೆ, ಯಾವಾಗ ನಾವು ಹೈಬ್ರಿಡ್ ಮಾಡ್ತೇವೆ, ಹೈಬ್ರಿಡ್ ತಳಿ ಭಾಳ ಒಳ್ಳೆಯದು ಬರ್ಬೋದು, 2 ವರ್ಷದ ನಂತರ ಭೂಮಿ ಸಂಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ಬರಡಾಗಿ ಹೋಗ್ಬಿಡ್ತದೆ. ಕಲಂದಿಂದ ಗಿಡಗಳಲ್ಲೂ ಕಲಂ ಮಾಡಿ 2 ಜನ ಸೇರಿಸಿ ಕಲಂ ಮಾಡ್ತೇವೆ, ಅಲ್ಲೇನು ಒಳ್ಳೆ ಹಣ್ಣು ಬರ್ಬೋದು. ಆದರೆ ಆ ಜಾತಿ ಮುಂದೆ ಭಾಳ ದಿವಸ ಆ ತಳಿಯಾದ ವೃಕ್ಷಗಳು ಉಳಿಯೋದಿಲ್ಲ, ಸತ್ತು ಹೋಗ್ತವೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಜೀನ್ಸ್ನಲ್ಲಿ ಆಗಿರ್ತಕ್ಕಂಥ ವಿಕೃತಿ ಬೇಡ ಅಂತ ತಿಳ್ಕೊಂಡಂಥೇಳಿ ಅವನು ಮುಂದೆ ಅಷ್ಟೇ ಅಲ್ಲ, ಎಲ್ಲಿವರೆಗೂ ಹೇಳಿದ್ದಾನೆ ಅಂತ ತಿಳ್ಕೊಂಡಂತಂದರೆ, ನಾನು ಪಶ್ಚಿಮ ಬಂಗಾಳದಲ್ಲಿ ಹೋಗಿ 24 ಪರಗನ ಅಂತ ಏರಿಯಾ ಇದೆ, ಅಲ್ಲಿ ಸಾವಿರಾರು ಇಂಥ ಇಂಟರ್ ಕಾಸ್ಟ್ ಮ್ಯಾರೇಜ್ಗಳನ್ನು ಅಭ್ಯಾಸ ಮಾಡಿದರೆ ವಿಚಿತ್ರವಾದ ಉಗುರಿಲ್ಲದೆ ಇದ್ದ ಮಕ್ಕಳು ಹುಟ್ಟಿದ್ದಾರೆ. ನಂತರ 2ನೇ 3ನೇ ಜನ್ಮದಲ್ಲಿ ಕೂದಲಿಲ್ಲದೆ ಮಕ್ಕಳು ಹುಟ್ಟಿದ್ದಾರೆ. ಆ ನಂತರ ಮತಿಮಂದ ಮಕ್ಕಳು ಹುಟ್ಟಿದ್ದಾರೆ. ಆದ್ದರಿಂದಾಗಿ ನಾನು ಸಜೆಷನ್ ಮಾಡುವುದು, ತಮ್ಮ ವರ್ಣದಲ್ಲೇ ಮದುವೆಯಾಗರಿ. ಇದು ಹಿಂದೂಸ್ತಾನ ಇದನ್ನು ಒಪ್ಪೋದಿಲ್ಲ. ಹಿಂದೂಸ್ತಾನದ ರಾಜಕಾರಣಿಗಳಿಗೆ ಓಟ್ ಬೇಕು, ಅದಕ್ಕೂ ಇಂಟರ್ ಕಾಸ್ಟ್ ಮ್ಯಾರೇಜಿಗೆ ಪ್ರೋತ್ಸಾಹನ ಕೊಡ್ತಾರೆ, ಹಣ ಕೊಡ್ತಾರೆ. ನನ್ನ ಮಾತು ಅವರಿಗೆ ರುಚಿಸದೇ ಇರ್ಬೋದು. ತುಂಬಿದ ಸಭೆಯಲ್ಲಿ ಹೇಳಿದ್ದಾನೆ, ಆ ಸಂಪೂರ್ಣವಾಗಿರ್ತಕ್ಕಂಥ ಆ ವಿವರಣೆ ನನ್ನ ಹತ್ರ ಇದೆ. ಆದರೆ ರುಚಿಸೋದಿಲ್ಲ. ಆದರೆ ಈ ರೀತಿಯಾಗಿ ವಿಕೃತ ಸಂತಾನ ಹುಟ್ಟಿದ ಮೇಲೆ ಮುಂದೆ ದೇಶ ಎಷ್ಟು ತಪ್ಪು ದಾರಿಗೆ ಹೋಗ್ತದೆ ಅಂತ ಅನ್ನೋದು ಆಗ ಭಾರತೀಯರಿಗೆ ವಿರೋಧ ಬರ್ತದೆ, ಗೊತ್ತಾಗ್ತದೆ. ಅದಕ್ಕೋಸ್ಕರ ವಿದೇಶದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಜಾತಿಗಳು ಸರಿಯಾಗಿ ಉಳಿದಿಲ್ಲ. ಎಲ್ಲ ಜಾತಿಗಳು ವಿಲುಪ್ತವಾಗ್ತಾ ಇವೆ. ಅನೂಚಾನವಾಗಿ ಉಳಿದು ಬಂದಿರತಕ್ಕಂಥ ಒಂದೇ ಒಂದು ಶುದ್ಧವಾದ ಜಾತಿ ಹಿಂದೂ ಜಾತಿ ಇನ್ನೂ ಉಳಿದಿದೆ. ಯಾಕೆ? ಇದಕ್ಕಿದೇ ಕಾರಣ ಅಂತ ತಿಳ್ಕೊಂಡಂತನ್ನೋ ಮಾತು ಅವನು ರಿಚಾರ್ಡ್ಸನ್ ಅಂತ ತಿಳ್ಕೊಂಡಂತಕ್ಕಂಥ ವ್ಯಕ್ತಿ ಹೇಳಿದ್ದಾನೆ. ಆ ವ್ಯಕ್ತಿಯ ಮಾತುಗಳನ್ನು ಈ ರೀತಿಯಾಗಿ ಅಂತಕ್ಕಂಥ ನಾವು ತಿಳ್ಕೊಳ್ಬೇಕು. ರಿಚಾರ್ಡ್ಸನ್ ಅಲ್ಲ, ವಾಟ್ಸನ್, ಡಾಕ್ಟರ್ ವಾಟ್ಸನ್.
ಇದೇ ತಪ್ಪು ಇಲ್ಲಿ ಆಗಿದೆ, ಮಾತೃದೋಷ ಏನು ಅಂತ ತಿಳ್ಕೊಂಡು ಅಂತ ಹೇಳ್ತಾರೆ. ಇಂಟರ್ ಕಾಸ್ಟ್ ಮ್ಯಾರೇಜನ್ನು ಮಾಡ್ಕೊಂಡಿದ್ದರಾಗಿ ತಾಯಿಯ ದೋಷದಿಂದಾಗಿ ಅತೀ ದುಷ್ಟನಾದಂಥ ಮಗ ಹುಟ್ಟಿದ್ದಾನೆ. ಯಾಕೆ ಮಕ್ಕಳಲ್ಲಿ ಭಾಗವತ ಹೆರಿಡಿಟಿಯ ಒಂದು ಸೈನ್ಸ್ ಕೂಡ ಹೇಳ್ತಾರೆ. ಭಾಗವತ ಏನು ಹೇಳ್ತಾರೆ, ನಮ್ಮ ಧರ್ಮಶಾಸ್ತ್ರಗಳು ಏನು ಹೇಳ್ತವೆ ಅಂತ ತಿಳ್ಕೊಂಡಂತಂದರೆ, ಚರಿತ್ರೆ ತಾಯಿಯಿಂದ ಬರ್ತದೆ, ಬುದ್ಧಿ ತಂದೆಯಿಂದ ಬರ್ತದೆ, ದಾರಿದ್ರ್ಯ ಮನುಷ್ಯ ತನ್ನ ಅಕರ್ಮಣದಿಂದ ಪಡಿತಾನೆ. ದುಶ್ಶೀಲೋ ಮಾತೃದೋಷೇಣ ಪಿತೃದೋಷೇಣ ಮೂರ್ಖತ. ಆದ್ದರಿಂದಾಗಿ ಒಳ್ಳೆಯ ಸಚ್ಚರಿತ್ರಳಾದ ಹೆಂಡತಿ ಇದ್ದರೆ ಒಳ್ಳೆಯ ಸಚ್ಚರಿತ್ರ ಮಕ್ಕಳು ಹುಡ್ತಾರೆ. ಬುದ್ಧಿವಂತನಾದ ತಂದೆ ಇದ್ದರೆ ಒಳ್ಳೆ ಬುದ್ಧಿವಂತ ಮಕ್ಕಳು ಹುಡ್ತಾರೆ. ಮಕ್ಕಳಲ್ಲಿ ಏನಾದರೂ ಒಂದು ರೀತಿಯಾದಂಥ ವಿಕೃತಿ ಬಂದರೆ, ಅಧ್ಯಯನದ ಸಂದರ್ಭದಲ್ಲಿ ವಿಕೃತಿ ಬಂದರೆ ಅದು ತಂದೆಯ ದೋಷ. ನೋಡಿ, ನಿನ್ನ ಮಕ್ಕಳು ನಿನ್ನಾಗಿದ್ದ ದಡ್ಡಿದ್ದಾರೆ ಅಂತ ಹೆಂಡತಿಗೆ ಬೈಲಿಕ್ಕೆ ಹೋಗ್ಬೇಡ್ರಿ. ಮಕ್ಕಳು ದಡ್ಡಾದರೆ ತಂದೆಗೆ ಸಂಬಂಧಿತವಾದಂಥದ್ದು. ಮಕ್ಕಳಲ್ಲಿ ಚಾರಿತ್ರ್ಯಗತವಾದಂಥ ದೋಷ ಬಂದರೆ ಅದು ತಾಯಿಯ ಸಂಬಂಧಿತವಾದಂಥದ್ದು. ಇನ್ನು ಬಡತನ ಆನಂತರ ಇತ್ಯಾದಿಗಳು ದುಷ್ಟ ಸ್ವಭಾವಾದಿಗಳು ಏನುವೆ, ಇವು ನಮ್ಮ ದೋಷದಿಂದ ಬಂದಿರತಕ್ಕಂಥವುಗಳು, ತಂದೆ ತಾಯಿಗಳಿಗೇನು ಸಂಬಂಧ ಇಲ್ಲ. ಆದ್ದರಿಂದಾಗಿ ವೇನ ಅಂತ ದುಷ್ಟನಾದ ಅವನನ್ನು ಸಂಹರಿಸಲೇಬೇಕಾಯಿತು ಅಂತ ಹೇಳುವಾಗ ಅದನ್ನು ಮುಂದೆ ನೀನು ವಿಸ್ತಾರವಾಗಿ ಹೇಳ್ತೇನೆ ಕೇಳು ಅಂತ ತಿಳ್ಕೊಂಡಂತೇಳಿ ಮೈತ್ರೇಯರು ಪ್ರಾರಂಭ ಮಾಡ್ತಾರೆ. ಮುಂದೆ ವೇನ ಏನು ಮಾಡಿದ, ಆ ವೇನನ ಸ್ಥಳದಲ್ಲಿ ಮತ್ತೆ ಹುಟ್ಟಿದವರು ಯಾರು, ಹೇಗೆ ಅಂತನೋ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಚರಿತ್ರೆ, ಪೃಥ್ವಿರಾಜನ ಚರಿತ್ರೆ, ಅದನ್ನು ನಾಳಿನ ದಿವಸ ನಾವು ತಿಳಿದುಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಜಯತ.